ಮನೆ ಅಕೌಂಟಿಂದ ಅಂದ್ರೆ ನಮ್ಮ ಯಜಮಾನ್ರ ಕೊಡ್ತಾರಲ್ಲ ಮನೆ ಖರ್ಚಿಗೆ ಅಂತ, ಅದರಲ್ಲಿ ನಾನು 800 ರೂಪಾಯಿ ಸಾಲ ತಗೊಂಡೆ. ಆ 800 ರೂಪಾಯಿ ಅರ್ಧ ಕೆಜಿನೇ ಸಾಮಾನುಗಳೇ ತಗೊಂಬಂದೆ. ಮನೆಯಲ್ಲಿರೋ ಡಬ್ಬದಿಂದ ಉಪಯೋಗಿಸ್ಲಿಲ್ಲ, ಅದರಿಂದಾನೇ ತಗೊಂಬಂದು, ಅಂದ್ರೆ ಅದು ನನ್ಗೆ ಲಾಭ ಕೊಡುತ್ತಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಆ 800 ರೂಪಾಯಿನ ನೆಕ್ಸ್ಟ್ ಮಂತ್ ಅವ್ರಿಗೆ ರಿಟರ್ನ್ ಮಾಡ್ಬಿಟ್ಟೆ, ಅಂದ್ರೆ ವಾಪಸ್ ಮನೆ ಅಕೌಂಟಿಗೆ ರಿಟರ್ನ್ ಮಾಡ್ಬಿಟ್ಟೆ. ಬಟ್ ನನ್ಗೆ ಚಿಕ್ಕ ವಯಸ್ಸಿಂದಾನು ಲೆಕ್ಕ ಬರೆಯೋ ಅಭ್ಯಾಸ. ಯಾರಾದ್ರೂ ನಾವು ಚಿಕ್ಕವರಿದ್ದಾಗ ಯಾರಾದ್ರೂ ದುಡ್ಡು ಕೊಡೋರಲ್ಲ, ರಿಲೇಟಿವ್ಸ್ ಬಂದ್ರೆ ಮಕ್ಕಳಿಗೆ ಅಂತ ಕೊಡ್ತಾ ಇದ್ರಲ್ಲ, ಅದನ್ನು ಬರ್ದಿಡ್ತಾ ಇದ್ದೆ. ಅದೇನೋ ಖುಷಿ ನನ್ಗೆ ಲೆಕ್ಕ ಬರೆಯೋದು ಅಂತಂದ್ರೆ. ಇದೆಲ್ಲ ಆಸ್ಟ್ರೇಲಿಯಾಕ್ಕೆ ಹೋಗುತ್ತೆ? ಎಲ್ಲ ಕಡೆಗೂ ಹೋಗುತ್ತೆ ಸರ್. ಕೆನಡಾ, ಆಸ್ಟ್ರೇಲಿಯಾ, ಅಮೆರಿಕಾಗ್ ಜಾಸ್ತಿ ಹೋಗುತ್ತೆ, ಆಸ್ಟ್ರೇಲಿಯಾಗೆ ಸ್ವಲ್ಪ ಹೋಗುತ್ತೆ, ಅಮೆರಿಕಾಗ್ ತುಂಬಾ ಹೋಗುತ್ತೆ. ಆವ್ರೇಜ್ ತಗೊಂಡ್ರೆ, ಆನ್ಯುಯಲ್ ಆವ್ರೇಜ್ ತಗೊಂಡ್ರೆ ಒಂದು 12 ರಿಂದ 13 ಲಕ್ಷ ಬಿಸ್ನೆಸ್ ಆಗ್ತಾ ಇದೆ. ಒಬ್ರೆ ಅಂದ್ರೆ ಅದೇ ಫ್ಯಾಮಿಲಿ ಸಪೋರ್ಟ್. ಅಲ್ಲ ಇರ್ಲಿ, ಏನು ತೊಂದರೆ ಇಲ್ಲ, ಯಾರು ಇಲ್ಲ, ಅದು ಮನೆಯಲ್ಲೇ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತಂತೂ ಒಂದು ಅದ್ಭುತ ಇನ್ಸ್ಪೈರ್ ಕತೆ ತೊಗೊಂಡು ಬಂದಿದ್ದೀನಿ. ಈ ವಯಸ್ಸಿನ ನಮ್ಗೆ ಅದನ್ನ ಮಾಡೋಕ್ಕಾಗಲ್ಲಪ್ಪ, ವಯಸ್ಸಾಯ್ತಪ್ಪ, ಈಗೇನು ಮಾಡೋಕ್ಕಾಗುತ್ತೆ, ನಾನು ಮಾಡಿದರೆ ಯಾರು ತಗೋತಾರೆ ಅಂತ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದರೆ ಅದನ್ನು ಬದಿಗೆ ಒತ್ತಿಬಿಡಿ. ಯಾಕೆಂದರೆ ಇವತ್ತು ಅಂಥವ್ರನ್ನೊಬ್ಬರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಅವ್ರ ಹೆಸರು ವೈದೇಹಿ ಅಂತ. ಇವತ್ತು 50 ದಾಟಿದೆ ಅವರಿಗೆ. ನೀವು ನಂಬ್ತಿರೋ ಇಲ್ಲ, ದೇಶ ವಿದೇಶಗಳಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮನೆಯಲ್ಲೇ ಕೂತ್ಕೊಂಡು. ಮೈಸೂರಲ್ಲಿದ್ದೀನಿ ಗೆಳೆಯರೇ, ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಅವರು ಭಾಳ ಚಂದ ಪುಳಿಯೋಗರೆ ಗೊಜ್ಜು ಮಾಡ್ತಿದ್ರಂತೆ. ಗೊಜ್ಜು ಮಾಡಿದಾಗ ನಾನೊಬ್ಬರೇ ತಿಂದರೆ ಹೇಗೆ ಅಂತ ಅಕ್ಕಪಕ್ಕದ ಮನೆಗೆ, ರಿಲೇಷನ್ಸ್ಗೆ, ಮನೆಗೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅವರು ಆ ಅದ್ಭುತ ರುಚಿ ನೋಡಿ, ಯಾಕೆ ನೀನು ಎಲ್ಲರಿಗೂ ಇದನ್ನು ಕೊಡಬಾರ್ದು ಅಂತ ಶುರು ಮಾಡ್ತಾರೆ. ಪುಳಿಯೋಗರೆ ಗೊಜ್ಜಿಂದ ಶುರುವಾಗಿದ್ದು ಇವತ್ತು ದೇಶ ವಿದೇಶಗಳಲ್ಲಿ ಅದರ ಘಮ ಹರಡಿದೆ. ಆ ಥರದ್ದು ಪುಡಿಗಳು ಸುಮಾರು ಮಾಡ್ತಾರೆ. ಅದಷ್ಟೇ ಅಲ್ಲ, ಉಪ್ಪಿನಕಾಯಿಗಳನ್ನ ಮನೆಯಲ್ಲೇ ಮಾಡ್ತಾರೆ. ಬನ್ನಿ, ಅವ್ರ ಕತೆಗೆ ತಮಗೆ ಸ್ವಾಗತ. ಜೊತೆಗೆ ಮೇಡಮ್ ಇದ್ದಾರೆ, ಅವ್ರನ್ನ ಕರೆಯೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮದು ಚುಟುಕಾಗಿ ಒಂದು ಕತೆ ಕಳಿಸಿದ್ರಿ, ಅದನ್ನು ನಾನು ಓದ್ತಾ ಇದ್ದೆ. ಭಾಳ ಇನ್ಸ್ಪೈರ್ ಆಯಿತು ನನಗೆ. ಮೊದಲನೇದು, ಈಗ ಮೈಸೂರಲ್ಲಿ ಎಲ್ಲಿ ನಿಂತಿದ್ದೀವಿ ಅಂತ ಹೇಳ್ಬೋದಾ ನೀವು? ವಿ ವಿ ಮೊಹಲ್ಲಾ 12ನೇ ಕ್ರಾಸ್. ವಿ ವಿ ಮೊಹಲ್ಲಾ 12ನೇ ಕ್ರಾಸು. ಸೊ ಇದು ಮನೆ ನಿಮ್ಮದೇ. ಏನೇನು ಮಾಡ್ತೀರಿ ಅಂತ ತೋರಿಸ್ತಾ ಮಾತಾಡೋಣ ಅಲ್ವಾ? ಮನೆಗೆ ಒಳಗಡೆ ಹೋಗಿ ಮಾತಾಡೋಣ. ಬನ್ನಿ ಗೆಳೆಯರೆ. ಮೇಡಮ್ ಅವ್ರದ್ದೇ ಸ್ವಂತ ಮನೆ ಇದು ಮೈಸೂರಲ್ಲಿ. ಯಾವಾಗ ಕಟ್ಟಿದ್ದಿದ್ದು? ಇದು ಆಯ್ತು ಸರ್, ಕೆಳಗಡೆ ಮನೆ ಕಟ್ಟಿ 20 ವರ್ಷ ಆಯ್ತು, ಮೇಲ್ಗಡೆ 10 ವರ್ಷ ಆಯ್ತು. ಮೇಲ್ಗಡೆ 10 ವರ್ಷ ಆಯ್ತು. ಓಕೆ. ತುಂಬಾ ಜನ ನಿಮ್ಮನ್ನ ಯಾಕೆ ಸಂದರ್ಶನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮನೆಯಲ್ಲೇ ಕೂತ್ಕೊಂಡು ಏನ್ ಮಾಡ್ಬೇಕು ಅನ್ನೋದು ಸುಮಾರು ಜನದ ಸಮಸ್ಯೆ ಇದೆ, ಮತ್ತು ಏನ್ ಮಾಡ್ಬೇಕು ಅನ್ನೋದು ಸಮಸ್ಯೆ ಇದೆ, ಮತ್ತೆ ಮಾರ್ಕೆಟಿಂಗ್ ತುಂಬಾ ಪ್ರಾಬ್ಲಮ್. ಆದ್ರಿಂದ ನಾವು ಏನ್ ಮಾಡೋದು ಅಂತ ಯೋಚನೆ ಮಾಡಿ, ಫುಡ್ ಪ್ರಾಡಕ್ಟ್ ಆದ್ರೆ ತೊಂದರೆ ಇಲ್ಲ, ಅಕಸ್ಮಾತ್ ಸೇಲ್ ಆಗ್ಲಿಲ್ಲ ಅಂದ್ರೆ ಮನೆಗಾಗತ್ತೆ ಅಂತ ಸ್ಟಾರ್ಟ್ ಮಾಡಿದ್ದು. ಇವತ್ತಿನ ದಿನ ಚೆನ್ನಾಗಿ ಬೆಳೀತಾ ಇದೆ. ನೋಡಿ ಎಂತ ಒಳ್ಳೆ ಕತೆ ಅಲ್ಲ. ಆಗಿಲ್ಲ ಅಂದ್ರೆ ಮನೆಗಾಗುತ್ತೆ. ಹೌದು, ಅದೇ ಆಕ್ಚುಲಿ ಶುರು ಮಾಡಿದ್ದೆ ಹಂಗೆ. ಯಾಕಂದ್ರೆ ಬೇರೆ ಅಂದ್ರೆ ಬಂಡವಾಳ ತುಂಬಾ ಬೇಕು, ಮತ್ತೆ ಮಾರ್ಕೆಟಿಂಗ್ ಆಗುತ್ತೋ ಇಲ್ವೋ, ಫ್ಯಾಷನ್ ಚೇಂಜ್ ಆಗ್ತಾ ಇರುತ್ತೆ, ಏನ್ ತೊಂದರೆ ಇಲ್ಲ. ಜನರೇಷನ್ಸ್ ಎಷ್ಟು ಇದಾದ್ರೂ ತೊಂದರೆ ಇಲ್ಲ. ಬನ್ನಿ ನೀವು ಒಳಗಡೆ. ಮೊದಲು ಅಳಿಯ. ಓ ಹೌದಾ, ಬನ್ನಿಮ್ಮ. ಓ ಇಲ್ಲೇ ಇದ್ದೀರಿ. ನಮಸ್ತೆ. ನಮಸ್ತೆ. ನಿಮ್ಮ ಕತೆ ಕೂಡ ನನಗೆ ಗೊತ್ತು, ಆಲ್ರೆಡಿ ಅಮ್ಮ ಟೈಪ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಬನ್ನಿ ಯಜಮಾನ್ರ. ನಮಸ್ತೆ. ನಮಸ್ತೆ ಸರ್. ಬನ್ನಿ, ನಿಮ್ಮ ಮನೆಗೆ ನಿಮಗೆ ಸ್ವಾಗತ. ಬನ್ನಿ. ಓಕೆ, ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು. ಓಕೆ. ಮೊದಲನೇದು, ಒಬ್ಬರಿಗೆ ನಾವು ಕೃತಜ್ಞತೆ ತಿಳಿಸಲೇಬೇಕು. ಅವ್ನು ನಮ್ಮ ಗುರುಗಳು ಕೂಡ ಅದು ಅಲ್ವಾ? ಸೂರ್ಯಪ್ರಕಾಶ್ ಸರ್, ನಿಮ್ಮ ಕತೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಯಾಕೆ ಅಂತಂದರೆ ಸುಮಾರು ದಿವಸದಿಂದ ಹೇಳಿದ್ರು, ಇದೊಂದು ಕತೆ ಮಾಡಬೇಕು ಮಾರುದ್ರ, ತುಂಬ ಅದ್ಭುತವಾದ ಕತೆ, ಇನ್ಸ್ಪೈರ್ ಕತೆ ಅದು ಅಂತ. ಹಾಗಾಗಿ ಸರ್, ನೀವು ಮಿಸ್ ಮಾಡಿಕೊಂಡೆ ನಿಮ್ಮನ್ನು. ಆ್ಯಕ್ಚುಲಿ ಮೈಸೂರಲ್ಲಿ ಇಬ್ಬರು ಸೇರಬೇಕು ಅಂತ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಸೊ ಇವತ್ತು ಮಿಸ್ ಆದರೂ ಇರಲಿ. ನಮ್ಮ ಒಳಗಡೆ ನನಗೇನಾದರೂ ಒಂಚೂರು ಏನಾದರೂ ಫೋಟೋಗ್ರಫಿ ಬಗ್ಗೆ ಅದು ಇದು ಕಲಿಸಿದ್ದವ್ರೆ ಹೇಳಿದ್ರು. ಹೇಳಿದ್ರ? ನಾನು ಆಕ್ಚುಲಿ ನಿಮ್ದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಅವಾಗ ಅವ್ರ ಹತ್ರ ಹಿಂಗೇನೋ ಮಾತಾಡ್ಬೇಕಾದ್ರೆ ಹೇಳಿದೆ, ಈ ತರ ಮಹಾರುದ್ರ ಸರ್ ಅವರು ಬದುಕಿನ ಬುತ್ತಿ ಅಂತ ಇದೆ ಅಂತ. ಅಯ್ಯೋ, ನನ್ನ ಸ್ಟೂಡೆಂಟ್ ಅವರು, ನಿಮ್ ಇದನ್ನು ಅವ್ರ ಹತ್ರನೇ ಮಾಡಿಸ್ತೀನಿ ಬಿಡಿ ಅಂತ ಅನ್ಬಿಟ್ಟು ಅಂದ್ರು. ಹಾಗಾಗಿ ಕನೆಕ್ಷನ್. ಓಹೋ, ನೀವು ಆಲ್ರೆಡಿ ಬದುಕಿನ ಬುತ್ತಿ ನೋಡ್ತಿದ್ರಿ? ಸಬ್ಸ್ಕ್ರೈಬರ್ ನಾನು. ಹೌದಾ? ಥ್ಯಾಂಕ್ ಯು. ಬನ್ನಿ ಬನ್ನಿ ಸರ್, ಬನ್ನಿ.
ಮನೆ ಕಮ್ ಬಿಸ್ನೆಸ್ ಇಲ್ಲೇ ಮಾಡ್ಕೊಳ್ತೀನಿ. ಅಡಿಗೆ ಮನೆಯಲ್ಲೇ ಅಡಿಗೆ ಹೀಗೆ ಶುರುವಾಗಿದ್ದು ಕೂಡ ಹೀಗೆ ಶುರು ಆಗಿದ್ದು ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾ ಮ್ಯಾನೇಜ್ ಆಗ್ತಾ ಇದೆ ಸದ್ಯಕ್ಕೆ. ಹಾ ಮುಂದೆ ಕೆಳಗಡೆ ಒಂದು ಮನೆ ಬಿಡಿಸ್ಕೊಂಡು ಅಲ್ಲಿ ಮಾಡೋ ಪ್ಲಾನ್ ಇದೆ. ಏನೇನ್ ಮಾಡ್ತೀರಿ ನೀವು? ನಾವು ಪುಳಿಯೋಗರೆ ಗೊಜ್ಜು, ಸಾಂಬಾರ್ ಪುಡಿ, ರಸಂ ಪುಡಿ, ಬಿಸಿಬೇಳೆ ಬಾತು, ವಾಂಗಿ ಬಾತು, ಚಟ್ನಿ ಪುಡಿಗಳು 3-4 ಥರ ಚಟ್ನಿ ಪುಡಿ, ಮೆಂತ್ಯದ ಹಿಟ್ಟು, ಆಮೇಲೆ ಪೆಪ್ಪರ್ ರಸಮ್ಮು. ಅದು ಒಂದು ಕೋವಿಡ್ ಟೈಮಲ್ಲಿ ಇದಕ್ಕೆ ನ್ಯೂಜರ್ಸಿನಲ್ಲಿ ತುಂಬಾ ಹೋಯ್ತು ನಮ್ಗದು. ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಅದು ಮೆಡಿಸಿನಲ್ ಆಗಿ ತಗೊಳ್ತಾರಲ್ಲ, ಗೊತ್ತನ್ಸುತ್ತೆ ನಿಮ್ಗೆ. ಹೌದು ಹೌದು. ಇದು ಮೆಣಸಿನ ಸಾರು ಅದು ತುಂಬಾ ಹೋಯ್ತು ನಮ್ಗಲ್ಲಿ. ಯಾರೋ ಆರ್ಟಿಕಲ್ ಬೇರೆ ಹಾಕಿದ್ರು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂತು ಅದಕ್ಕೆ. ನಮ್ಗೆ ತುಂಬಾ ಚೆನ್ನಾಗಾಯ್ತು ಅದು. ಅವಾಗ ಕೋವಿಡ್ ಟೈಮಲ್ಲಿ ಎಸ್ಪೆಷಲಿ ನೆಗಡಿ, ಕೆಮ್ಮು, ಜ್ವರ ಇದಕ್ಕೆ ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ತುಂಬಾ ಫಾಸ್ಟ್ ಮೂವಿಂಗು. ಮತ್ತೆ ನಮ್ ಚಟ್ನಿ ಪುಡಿ ತುಂಬಾ ಫಾಸ್ಟ್ ಮೂವಿಂಗು. ಅದು ಬಿಟ್ರೆ ತಿಂಡಿಗಳು ನಾ ಮಾರ್ಕೆಟಿಂಗ್ ಮಾಡ್ತೀನಿ, ನಾ ಮಾಡಲ್ಲ. ಚಕ್ಲಿ, ತೆಂಕೋಳು ಅದೆಲ್ಲ ನಮ್ಗೆ ಗೋಕುಲಾಷ್ಟಮಿ ಟೈಮಲ್ಲಿ ತುಂಬಾ ಸೇಲ್ ಆಗತ್ತೆ, ಕೃಷ್ಣ ಜನ್ಮಾಷ್ಟಮಿಗೆ. ಅವಾಗ ನಾನು ಅಡುಗೆಯವ್ರ ಹತ್ರ ಮಾಡಿಸ್ಕೊಂಡು, ಅಂದ್ರೆ ಔಟ್ಸೋರ್ಸ್ ಮಾರ್ಕೆಟಿಂಗ್ ಮಾಡ್ತೀನಿ. ಅದನ್ನ ಬರೀ ದಿನದಲ್ಲೂ ಸಿಗತ್ತೆ ಅದು. ಸೊ ಅದು ಅಂದ್ರೆ ಬರೀ ದಿನದಲ್ಲಿ ಆರ್ಡರ್ಸ್ ತಗೋತೀನಿ. ಮದ್ವೆ, ಉಪನಯನ, ಇದು ಬಾಗ್ನ ಎಲ್ಲ ಕೊಡ್ತಾರಲ್ಲ, ಸೊ ಅದಕ್ಕೆಲ್ಲ ಆರ್ಡರ್ಸ್ ತಗೋತೀನಿ. ಇವತ್ತು ಎಲ್ಲ ಒಂದು 3 ಡಿಸ್ಪ್ಯಾಚ್ ಆಯ್ತು. ನೀವು ಬರ್ತೀರಾ ಅಂದ್ಬಿಟ್ಟು ಇಟ್ಟಿದ್ದೆ ಆಕ್ಚುಲಿ ಅದನ್ನೆಲ್ಲ, ಬಟ್ ಅವ್ರು ಬಂದು ತಗೊಂಡು. ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದಂತಾರೆ, ಆದ್ರೂ ಕೇಳ್ತೀನಿ. ಎಷ್ಟು ನಿಮ್ಮ ವಯಸ್ಸು? ನನ್ಗೆ 56 ಆಯ್ತು. 56 ಶುರು ಮಾಡಿದ್ದೆ 47 ಆದ್ಮೇಲೆ. 47 ಆದ್ಮೇಲೆ? ಹೌದು, 8 ವರ್ಷ ಆಯ್ತು. ಅವಳು ಮಗಳ ಮದ್ವೆ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಅದ್ಭುತಪ್ಪ ನೀವು. ಅಂದ್ರೆ ನೋಡಿ, ಇದು ಎಂತ ಏಜ್ ಅಂದ್ರೆ ಎಲ್ಲ ರೆಸ್ಟ್ ಅಂತಾರೆ. ಇನ್ನೇನ್ ಯಾರನ್ನಾರ ಕೇಳಿ ಏನ್ ನಮ್ಗೇನ್ ವಯಸ್ಸಾತಪ್ಪ ಇನ್ನೇನ್. ಆಮೇಲೆ ನಂಗೆ ತುಂಬಾ ಬೇಜಾರಾಯ್ತು, ಅಯ್ಯೋ ಮುಂಚೆನೆ ಮಾಡ್ಬೋದಾಗಿತ್ತು ಅನ್ನೋ ಅಂತ. ಬಟ್ ಮುಂಚೆ ಮಾಡಕ್ಕೆ ಮಕ್ಳ ಜವಾಬ್ದಾರಿ, ಸಂಸಾರದ್ದು ಇರತ್ತಲ್ಲ. ಸೊ ಇವಾಗ ಏನು ಅಂದ್ರೆ ಒಂದು ಖುಷಿ, ಸಂಸಾರದ್ದೆಲ್ಲ ಮುಗಿಸಿ ಇವಾಗ ನನ್ನ ಆಸೆ ತೀರಿಸ್ಕೊತಾ ಇದ್ದೀನಿ. ಓಕೆ, ನಮ್ಗೆ ಏನ್ ಮಾಡಿ ತೋರಿಸ್ತೀರಿ ಈಗ? ನಿಮ್ಗೆ ವಾಂಗಿ ಬಾತ್ ಪುಡಿ ಮಾಡಿ ತೋರಿಸ್ತೀನಿ. ವಾಂಗಿ ಬಾತ್ ಪುಡಿ, ಓಕೆ, ಅದನ್ನ ಮಾಡ್ತಾ ಮಾತಾಡೋಣ. ಸೊ ಈಗ ಏನ್ ಮಾಡ್ತಾ ಇದ್ರಿ ಮೇಡಮ್? ವಾಂಗಿ ಬಾತ್ ಪುಡಿ ಮಾಡ್ತಾ ಇದ್ದೀನಿ. ವಾಂಗಿ ಬಾತ್ ಪುಡಿ ಮಾಡ್ತಾ ಇದ್ದೀರಿ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಧನಿಯಾ. ಸ್ವಲ್ಪನೇ ತೋರಿಸ್ತೀನಿ. ತೊಂದ್ರೆ ಇಲ್ಲ ಇಲ್ಲ, ನಾನು ಸುಮ್ನೆ ಹಂಗೆ ಮಾತಾಡ್ಕಿಂತ ನಮ್ದೇನೆ ಅದು, ಹಂಗೇನಿಲ್ಲ. ವಾಂಗಿ ಬಾತ್ ಪೌಡ್ರು ಹಿಂಗೆ ನೀವು ಮನೆಯಲ್ಲೇ ಬೆಳಿಗ್ಗೆ ಶುರು ಮಾಡ್ತೀರಿ, ಒಬ್ಬರೇ ಮಾಡ್ಕೊಂಡ್ರಿ? ಅಮ್ಮ ಹೆಲ್ಪ್ ಮಾಡ್ತಾರೆ, ಉರಿಯೋದೆಲ್ಲ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ತುಂಬಾನೇ ಹುರ್ಕೊಡೋದು ಮಾಡೋದು ಎಲ್ಲ ಮಾಡ್ತಾರೆ. ನಾನು ಮೆಜರ್ಮೆಂಟ್ ಇಟ್ಕೊಟ್ಬಿಟ್ಟು ಆಮೇಲೆ ಪ್ಯಾಕಿಂಗ್ ಕೆಲಸ ಇರುತ್ತಲ್ಲ, ಸೊ ಪ್ಯಾಕ್ ನಾ ಮಾಡ್ತಾ ಇರ್ತೀನಿ. ಅಡ್ರೆಸ್ ಬರೆಯೋದು, ಬಾಕ್ಸ್ ಸೀಲಿಂಗು, ಇದು ಸುಮಾರು ಟೈಮ್ ತಗೊಳತ್ತೆ. ಸೊ ಆ ಟೈಮಲ್ಲಿ ಅಮ್ಮ ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡ್ಕೊಡ್ತಾರೆ. ಆಮೇಲೆ ಯಜಮಾನ್ರು ಕರ್ಕೊಂಡು ಹೋಗ್ತಾರೆ ಮಿಲ್ಗೆ. ಏನ್ ಮಾಡ್ತಾರೆ ಯಜಮಾನ್ರು? ನನ್ನ ಹೆಸರು ಕೇಳಿಲ್ಲ ಅವ್ರದ್ದು. ರಂಗನಾಥ್ ಸರ್. ಏನ್ ಮಾಡ್ತಾರೆ? ಫಾರ್ಮಾ ಕಂಪನಿಲಿ ವರ್ಕ್ ಮಾಡ್ತಾರೆ ಸರ್. ಫಾರ್ಮಾ ಕಂಪನಿಲಿ ಎಲ್ಲಿ? ಮೈಸೂರೇನೆ. ಮುಂಚೆ ತುಂಬಾ ಟೂರಿಂಗ್ ಇತ್ತು, ಇವಾಗ ಟೂರಿಂಗ್ ಇಲ್ಲ. ಅಂದ್ರೆ ಇಲ್ಲೇ ಚಾಮರಾಜನಗರ, ನಂಜನಗೂಡು, ಮೈಸೂರು ಡಿಸ್ಟ್ರಿಕ್ಟ್, ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಹೋಗ್ತಾರೆ ಇವಾಗ. ಓಕೆ. ಸೊ ಬಂದ್ಮೇಲೆ ನಿಮಗೂ ಹೆಲ್ಪ್ ಮಾಡ್ತಾರೆ? ಫುಲ್ ಫ್ಯಾಮಿಲಿ. ಗೋಕುಲಾಷ್ಟಮಿ ಟೈಮಲ್ಲಿ ಮಗಳು, ಅಳಿಯ ಎಲ್ಲ ರಜಾ ಹಾಕ್ಬಿಟ್ಟು ನೈಟ್ ಡ್ಯೂಟಿ ಮಾಡ್ತೀವಿ. ಬೆಳಗ್ಗೆ 2 ಗಂಟೆ 3 ಗಂಟೆ ತನಕ ಮಾಡ್ತೀವಿ. ಪ್ಯಾಕಿಂಗ್ ತುಂಬಾ ಟೈಮ್ ತಗೊಳತ್ತೆ. ಎಲ್ಲ ಬಬಲ್ ಡ್ರಾಪ್ ಮಾಡ್ಬೇಕಲ್ಲ, ಒಂದೊಂದ್ ಚಕ್ಲಿನೂ ಬಬಲ್ ಡ್ರಾಪ್ ಮಾಡ್ಬೇಕು. ಸೊ ಅದು ತುಂಬಾ ಟೈಮ್ ತಗೊಳತ್ತೆ. ಒಬ್ರು ಬಾಕ್ಸ್ ಹಾಕೋದು, ಒಬ್ರು ಅಡ್ರೆಸ್ ಬರೆಯೋದು, ಆ ಥರ ಎಲ್ಲ. ಅವ್ರುಗಳೆಲ್ಲ ರಜಾ ಹಾಕ್ಬಿಟ್ಟು ಬರ್ತಾರೆ. ಅಲ್ಲ ಯಜಮಾನ್ರಿ, ಯಾಕಮ್ಮ ಆರಾಮ ದುಡಿತಾ ಇದೀವಿ ಎಲ್ಲ ಇದೆ, ಯಾಕೆ ಬೇಕು ಅಂತ ಹೇಳ್ತಿದ್ರ ಅಥವಾ ಏನ್ ಮಾಡಿದ್ರು? ಹೇಳ್ತಾರೆ, ಇವಾಗ್ಲೂ ಹೇಳ್ತಾರೆ. ಇವೆಲ್ಲ ರಗಳಿ ಅಂತಾರೆ. ಇಲ್ಲ, ಏನು ಅಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡೋದ್ ಕಷ್ಟ ಆಗಬಹುದು ಅನ್ನೋ ಅಂತ ಆ ತರ. ಇದು ಅದೇ ಟೆನ್ಷನ್ ಮಾಡ್ಕೊಂಡ್ರೆ, ಈ ವಯಸ್ಸಲ್ಲಿ ಟೆನ್ಷನ್ ಮಾಡ್ಕೊಂಡು ಇದ್ ಮಾಡ್ಕೊಳೋದ್ ಬೇಡ ಅಂತ. ಬಟ್ ನನ್ನ ನೇಚರು ಆ ತರ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಆ ತರ. ಬಟ್ ತುಂಬಾ ಖುಷಿ ಇದೆ ಸರ್, ಅದಂತೂ ನಿಜ. ಈಗ ಅವ್ರಕ್ಕಿಂತ ಜಾಸ್ತಿ ದುಡಿಯಕ್ ಶುರು ಮಾಡ್ಬಿಟ್ರಲ್ಲ, ಆತರ ಅಂತ ಹೇಳಲ್ಲ. ಬಟ್ ಜೊತೆ ಕೈಗೂಡಿಸ್ತಾ ಇದೀನಿ, ಅದಂತೂ ನಿಜ ಅಷ್ಟೇ. ಅಂದ್ರೆ ಒಂಥರ ಮಾಡ್ತಾ ಇರೋದೇನು ಅಂದ್ರೆ, ತುಂಬಾ ಜನಗಳನ್ನ ಮೀಟ್ ಮಾಡ್ತೀವಿ, ಹೊಸ ಜನ. ಯಾರೂನು ಇವತ್ತವರೆಗೂ ನನ್ಗೆ ಕಸ್ಟಮರ್ ಅನ್ನೋ ಫೀಲಿಂಗೇ ಇಲ್ಲ. ಒಂಥರ ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಬಿಟ್ಟಿದ್ದಾರೆ. ಯಾರೂನು ಒಂಥರ ಇದೇ ಇಲ್ಲ.
ತುಂಬಾ ಒಂಥರ ಪರ್ಸನಲ್ ಅಟ್ಯಾಚ್ಮೆಂಟ್ ಅಂತಾರಲ್ಲ ಆ ತರ ಆಗೋಗಿದೆ, ಫ್ಯಾಮಿಲಿ ತರ ಆಗೋಗಿದ್ದಾರೆ ಎಲ್ಲ ಕಸ್ಟಮರ್ಸ್ನು. ಬರೀ ಬಂದ್ರು ಬಾಗ್ಲಲ್ಲಿ ನಿಂತ್ಕೊಂಡ್ಬಿಟ್ಟು ವಾಂಗಿಬಾತ್ ಕೊಡಿ ಇದು ಕೊಡಿ ಅಂತ ಆ ತರ ಇಲ್ಲ. ಬಂದವ್ರನ್ನ ಕೂರಿಸಿ ಯೋಗಕ್ಷೇಮ ವಿಚಾರಿಸಿ ಆಮೇಲೆ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಟ್ಟು ಬಿಲ್ಲು ಕೊಡ್ತೀನಿ, ದುಡ್ಡು ತಗೋತೀನಿ. ಬಟ್ ಕುಂಕುಮ ತಾಂಬೂಲ ಕೊಡೋದು ಅದು ಎಲ್ಲ ಮಾಡ್ತೀನಿ. ಇದೇ ಫಸ್ಟ್ ಟೈಮ್ ಕೇಳಿದ್ ನಾವು. ಅದನ್ನೇ ಹೇಳ್ತಾರೆ, ನಮ್ ಮನೆಗ್ ಬಂದ್ರೆ ಬಿಸ್ನೆಸ್ ಬಂದಿದೀವಿ ಅನ್ನೋ ಫೀಲಿಂಗೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದು ಪಾರ್ಟ್ ಬೇರೆ, ಅದು ಮಾಡ್ತಾ ಇದೀನಿ, ಮಾಡ್ಲೇಬೇಕು, ಅದು ಬೇರೆ ವಿಷಯ. ಬಟ್ ಮನೆಗ್ ಬಂದಿರೋರು ಎಷ್ಟು ಇದು ಅತಿಥಿ ಸತ್ಕಾರ ಆ ತರ ಅಷ್ಟೇನೆ. ಸರಿ, ಇದನ್ನ ಗಮ್ಮಂತ ಹುರ್ಕೊಂಡು ಹುರಿದು ಪುಡಿ ಏನ್ ಮಾಡ್ತೀರಿ ಸರ್? ಇದೆಲ್ಲ ಮಿಲ್ಲೆ ಕೊಟ್ಬಿಡ್ತೀನಿ. ಚಟ್ನಿ ಪುಡಿ, ಮೆಂತ್ಯ ಹಿಟ್ಟು ಅದೆಲ್ಲ ಮಾತ್ರ ಮಿಕ್ಸಿಲ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಅದು ಮಿಲ್ಲೆ ಕೊಟ್ರೆ ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲ್ಲ. ಇದರ ನೈಸ್ ಆಗ್ಬಿಡತ್ತೆ, ಇಲ್ಲ ಫುಲ್ ತರ್ತರಿ ಆಗ್ಬಿಡತ್ತೆ. ಮತ್ತೆ ಅದ್ರಲ್ಲಿ ಹುಣಸೆ ಹಣ್ಣೆಲ್ಲ ಇರುತ್ತಲ್ಲ, ಮಿಲ್ಲಲ್ಲಿ ಆಗಲ್ಲ ಅದು ಮಿಕ್ಸಿಲೇ ಮಾಡ್ಕೊಳ್ತೀನಿ. ತೋರಿಸ್ತೀನಿ ಚಟ್ನಿ ಪುಡಿ, ಇದನ್ನು ಬಾಕ್ಸ್ ಇದ್ರಲ್ಲಿ ತೋರಿಸ್ತೀನಿ. ಸೊ ಅದು ತರಿಯಾಗಿ ಬಂದರೆ ಚೆನ್ನಾಗಿ ಬರುತ್ತೆ. ಈ ಎಣ್ಗಾಯಿ ಪುಡಿನೂ ಅಷ್ಟೇ ತರಿಯಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ. ಈ ಫುಡ್ ಲೈಸೆನ್ಸ್ ತಗೋಬೇಕಾದ್ರೆ ಎಷ್ಟು ದಿವಸ ಆಯ್ತು? ನೀವು ಯಾರಿಗೆ ಹೇಳಿದ್ರಿ, ಹ್ಯಾಕ್ ತಗೊಂಡ್ರಿ ಅದನ್ನ? ಫಸ್ಟ್ ಗೊತ್ತಿರ್ಲಿಲ್ಲ ಅಲ್ವಾ, ಅದರಿಂದ ಇಲ್ಲಿ ನಮ್ಮ ಕಾರ್ಪೊರೇಟರ್ ತುಂಬಾ ಫ್ರೆಂಡ್ಲಿ, ಇದಕ್ಕೆಲ್ಲ ಎನ್ಕರೇಜ್ ಮಾಡ್ತಾರೆ. ವಿಮೆನ್ ಎಂಟರ್ಪ್ರೈಸಸ್ ಅದಕ್ಕೆಲ್ಲ ತುಂಬಾ ಎನ್ಕರೇಜ್ ಮಾಡ್ತಾರೆ. ಅವರು ಭಾಗ್ಯ ಮಾದೇಶ್ ಅಂತ ಅಂದ್ಬಿಟ್ಟು ಅವ್ರ ಮುಖಾಂತರ ಹೇಳಿದೆ. ಅವರು ಯಾರಿಗೋ ಹೇಳಿ ಇದು ಮಾಡಿದ್ರು ಫಸ್ಟ್ ಟೈಮ್. ಇವಾಗೆಲ್ಲ ಆನ್ಲೈನ್ ಅಲ್ಲೇ ರಿನ್ಯೂ ಮಾಡ್ಕೊಂಡು ಆನ್ಲೈನ್ ಅಲ್ಲೇ ಆಗುತ್ತಾ ಈಗ? ಈಸಿ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರ್ಲಿಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಇದು ಮಾಡಿದ್ವಿ. ಕಡ್ಡಿನೂ ದೊಡ್ಡದಾಗುತ್ತೆ ಅವಾಗ. ಇವಾಗ ಆನ್ಲೈನ್ ಅಲ್ಲಿ ಇವಾಗ 5 years 10 years ಆ ತರ ತಗೊಂಡ್ಬಿಡ್ತೀನಿ. ಮುಂಚೆ 1 ವರ್ಷ ತಗೊಂಡಿದ್ದೆ, ಮಾಡ್ತೀನೋ ಇಲ್ವೋ ಅಂತ, ಅಂದ್ರೆ ಒಂಥರ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಅನ್ನೋ ಡೌಟ್ ಇತ್ತು. ಅದಕ್ಕೆ ಅಂತ ಜೀರೋ ಬಂಡವಾಳದಿಂದ ಶುರು ಆಗಿದ್ದು ನಿಮ್ದು? ಝೀರೋ ಇಲ್ಲ ಸರ್, ಒಂದು ಮನೆ ಅಕೌಂಟ್ ಇಂದ, ಅಂದ್ರೆ ನಮ್ಮ ಯಜಮಾನ್ರ ಕೊಡ್ತಾರಲ್ಲ ಮನೆ ಖರ್ಚಿಗೆ ಅಂತ, ಅದರಲ್ಲಿ ನಾನು 800 ರೂಪಾಯಿ ಸಾಲ ತಗೊಂಡೆ. ಓ, ಅದರಲ್ಲಿ 800 ರೂಪಾಯಿ ಸಾಲ? 800 ರೂಪಾಯಿ ಸಾಲ ತಗೊಂಡು ಆ 800 ರೂಪಾಯಿ ಅರ್ಧ ಕೆಜಿನೇ ಸಾಮಾನುಗಳೇ ತಗೊಂಬಂದೆ. ಮನೇಲಿರೋ ಡಬ್ಬದಿಂದ ಉಪಯೋಗಿಸ್ಲಿಲ್ಲ, ಅದರಿಂದಾನೇ ತಗೊಂಬಂದು. ಅಂದ್ರೆ ಅದು ನನ್ಗೆ ಲಾಭ ಕೊಡುತ್ತಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಆ 800 ರೂಪಾಯಿನ ನೆಕ್ಸ್ಟ್ ಮಂತ್ ಅವ್ರಿಗೆ ರಿಟರ್ನ್ ಮಾಡ್ಬಿಟ್ಟೆ, ಅಂದ್ರೆ ವಾಪಸ್ ಮನೆ ಅಕೌಂಟಿಗೆ ರಿಟರ್ನ್ ಮಾಡ್ಬಿಟ್ಟೆ. ಮಾಡಿಬಿಟ್ಟು ಆಮೇಲೆ ನಾನೇನೆ ಹಂಗೆ ರೊಟೇಷನ್. ಅಲ್ಲಿಂದ ಶುರು ಆಯ್ತು, ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಟ್ರಿ, ನಿಮ್ಮದು ಬಂಡವಾಳ ಮತ್ತೆ ಹೊಸದಾಗಿ ಶುರು ಆಯ್ತು ಆಮೇಲೆ ಇದು. ಬಟ್ ಸ್ಟಾರ್ಟಿಂಗ್ 800 ರೂಪಾಯಿಂದ ಶುರು ಮಾಡಿದ್ದು. ಹುಣಸೆ ಹಣ್ಣು ಪುಳಿಯೋಗರೆ ಬೇಯಿಸ್ತಾನೆ ಶುರು ಮಾಡಿದ್ದು. ಸೊ ಹುಣಸೆ ಹಣ್ಣು ಅದೆಲ್ಲ ಕೊಬ್ಬರಿ ಹಾಕೊಂಡಿದೆ. ಹುಣಸೆ ಹಣ್ಣು ಅದೆಲ್ಲ ತಗೊಂಡ್ಬರ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅಂದ್ರೆ ಅವ್ರ ಅಕೌಂಟ್ ಅಂದ್ರೆ ಮನೆಗೆ ಕೊಡ್ತಾರಲ್ಲ, ಅದರಲ್ಲಿ ಲೆಕ್ಕ ಬರಿಯೋ ಅಭ್ಯಾಸ ನನ್ಗೆ. ಹೌದಾ? ಮುಂಚೆಯಿಂದಾನು ನಾನು ಕೊತ್ತಂಬರಿ ಸೊಪ್ಪು ತಗೊಂಡ್ರು ಲೆಕ್ಕ ಬರಿಯೋ ಅಭ್ಯಾಸ ಇದೆ. ಯಾರು ತೋರ್ಸಲ್ಲ, ತೋರ್ಸಲ್ಲ, ಯಾರು ನೋಡಲ್ಲ. ಬಟ್ ನನ್ಗೆ ಚಿಕ್ಕ ವಯಸ್ಸಿಂದಾನು ಲೆಕ್ಕ ಬರಿಯೋ ಅಭ್ಯಾಸ. ಯಾರಾದ್ರೂ ನಾವು ಚಿಕ್ಕವರಿದ್ದಾಗ ಯಾರಾದ್ರೂ ದುಡ್ಡು ಕೊಡೋರಲ್ಲ, ರಿಲೇಟಿವ್ಸ್ ಬಂದ್ರೆ ಮಕ್ಕಳಿಗೆ ಅಂತ ಕೊಡ್ತಾ ಇದ್ರಲ್ಲ, ಅದನ್ನು ಬರ್ದಿಡ್ತಾ ಇದ್ದೆ. ಅದೇನೋ ಖುಷಿ ನನ್ಗೆ ಲೆಕ್ಕ ಬರೆಯೋದು ಅಂತಂದ್ರೆ. ಈಗಲೂ ಬರಿತೀನಿ, ಅದು ಯಾರು ನೋಡಲ್ಲ, ನಮ್ಮ ಯಜಮಾನ್ರಂತೂ ನೋಡೋದೇ ಇಲ್ಲ. ನನ್ಗೇನೋ ಅಭ್ಯಾಸ ಅದು. ಇದಕ್ಕೆ ಮೆಣಸಿನ್ಕಾಯಿ ಒಂದು ಹಾಕ್ತೀರಿ? ಮೆಣಸಿನ್ಕಾಯಿ ಹಾಕ್ತಿವಿ, ಉದ್ದಿನ ಬೇಳೆ ಒಂದು ಹಾಕ್ಬಿಟ್ಟು ಎಲ್ಲ ಇದು ಚಕ್ಕೆ ಇದನ್ನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ತೀವಿ. ಅಂದ್ರೆ ಇದಕ್ಕೆ ಕೊಡೋದು ಮಿಲ್ಲಿಗೆ ಕೊಟ್ಬಿಡ್ತೀನಿ. ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಆದ್ರೆ ಮಿಕ್ಸಿ ಮಾಡ್ಕೋಬಹುದು. ಕೆಲವರು ಕೇಳ್ತಾರೆ ಅಥೆಂಟಿಕ್ ಆಗೇ ಬೇಕು ಅಂತ, ಅವ್ರಿಗೆ ಮಾತ್ರ ಕೊಬ್ಬರಿ ಹಾಕ್ತೀನಿ. ಜನರಲ್ ಆಗಿ ಮಾಡೋದಕ್ಕೆ ಕೊಬ್ಬರಿ ಹಾಕಲ್ಲ, ಕೆಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ಕೊಬ್ಬರಿ ಹಾಕಲ್ಲ. ಯಾಕಂದ್ರೆ 1 ವರ್ಷ ತನಕ ಇಟ್ಕೋತಾರೆ, ಅದಕ್ಕೋಸ್ಕರ ಅವಾಗ ಕೊಬ್ಬರಿ ಹಾಕಲ್ಲ. ಇಲ್ಲದೆ ಹೋದ್ರೆ ಅಥೆಂಟಿಕ್ ಬೇಕು ಅನ್ನೋರಿಗೆ ಕೊಬ್ಬರಿ ಹಾಕ್ಬೇಕಾಗತ್ತೆ. ಸೊ ಎಲ್ಲ ಆರ್ಡರ್ ಬಂದ ಮೇಲೆ ಫ್ರೆಶ್ ಆಗಿ ಮಾಡಿ ಕಳಿಸ್ತೀರಿ? ಇಲ್ಲ, ಹೆಂಗಾಗತ್ತೆ ಅಂತಂದ್ರೆ ನನಗೆ ಎವ್ರಿ ವೀಕ್ ಆರ್ಡರ್ ಇದ್ದೇ ಇರುತ್ತೆ. ಸೊ ನಾನು ತುಂಬಾ ಕೆಜಿ ಗಟ್ಲೆ 100 ಇವಾಗ ತಿಂಗಳಿಗೆ ನಂಗೆ ಗೊತ್ತು 100 kg ಆಗತ್ತೆ ಅಂತ ಗೊತ್ತು. ಬಟ್ 100 kg ನಾ ಮಾಡಿಡಲ್ಲ. ಸೋಮವಾರ ಬುಧವಾರ ಆ ಥರ ವಾರದಲ್ಲಿ 3 ದಿನ ಒಂದು 15 kg 20 kg ಆ ಥರ ಮಾಡ್ಕೊಂಡು ಹೋಗ್ತೀನಿ. ಮಾಡ್ಕೊಂಡು ಡಿಸ್ಪ್ಯಾಚ್ ಮಾಡ್ತೀನಿ. ಅಂದ್ರೆ ಯಾರೂ ನಂಗೆ ಈಗಲೇ ಬೇಕು ಅಂತ ಔಟ್ ಸ್ಟೇಷನ್ ಅವರೆಲ್ಲ
ಆರ್ಡ್ರ್ ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಕಳಿಸಿ ನೀವು ಅಂತ ಹೇಳ್ತಾರೆ. ಸೊ 1 ದಿನ 2 ದಿನ ಟೈಮ್ ತಗೊಳ್ತೀನಿ. ಒಂದೊಂದ್ಸತಿ ಐಟಮ್ಗಳಿಲ್ಲ ಅಂತಂದ್ರೆ ಆವಾಗ ತಗೊಂಡು ಕಳಿಸ್ಕೊಡ್ತೀನಿ. ಸರಿ, ಅದ್ಭುತ ನೀವು. ಓಕೆ, ಏನು ಮೇಡಮ್ ಇದೆ? ಎಣ್ಣೆ. ಅದು ಪ್ರಿಸರ್ವೇಟಿವ್ ತರ ಆಕ್ಟ್ ಮಾಡುತ್ತೆ. ಯಾಕೆಂದ್ರೆ ನಾವು ಯಾವ ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ ಯಾವುದಕ್ಕೂ. ಸೊ ಈ ತೊಕ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ಸೇರುತ್ತೆ. ಏನ್ ತೊಕ್ಕಿದೆ? ಇದು ಮಾವಿನಕಾಯಿ ತೊಕ್ಕು. ಇವಾಗ ಸೀಸನ್ ಅಲ್ವಾ, ಸೊ ಮಾವಿನಕಾಯಿನ ತುರಿದು ಬಿಟ್ಟು ಒಗ್ಗರಣೆ ಹಾಕಿ ಅದಕ್ಕೆ ಸಾಸಿವೆ, ಇಂಗು, ಮೆಣಸಿನ್ಕಾಯಿ ಎಲ್ಲ ಹಾಕ್ಬೇಕು. ಆಮೇಲೆ ಮೆಂತ್ಯನ ಹುರಿದು ಹಾಕ್ಬೇಕು. ಯಾಕೆ ಅಂತಂದ್ರೆ ಅದು ಮಾವಿನಕಾಯಿ ಸ್ವಲ್ಪ ಗಂಟ್ಲು ಕೆರೆತ ಎಲ್ಲ ಬರೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿ ಅದನ್ನ ಬಾಡಿಸ್ಬಿಟ್ಟು ಮಾಡಿದ್ರೆ ಈ ಮೆಂತ್ಯ ಇದೆಲ್ಲ ಹಾಕಿದ್ರೆ ಗಂಟ್ಲು ನೋವು ಬರಲ್ಲ. ಉಪ್ಪು ಮತ್ತೆ ಎಣ್ಣೆ ಪ್ರಿಸರ್ವೇಟಿವ್. ಅದಕ್ಕೆ ನಾವು ಬೇರೆ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ನ ಯಾವುದಕ್ಕೂ ಯೂಸ್ ಮಾಡಲ್ಲ. ಎಷ್ಟು ತಿಂಗಳು ಇರ್ತಿದೆ? ಇದನ್ನ ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವರ್ಷ ತನಕ ಇಟ್ಕೋಬಹುದು. ಬಟ್ ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ. ಬಹಳ ಸೇಲ್ ಆಗಿದ್ದಂಗೆ ಐತಿ ಇದು. ಆಗತ್ತೆ ಸರ್. ಯಾಕಂದ್ರೆ ತುರಿದು ಮಾಡಿರೋದು ನಾನು ಇಲ್ಲಿ ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ನೋಡಿರ್ತಾ ಇದ್ದೆ. ಟೇಸ್ಟ್ ಮಾಡ್ತೀರಾ? ಜಾಸ್ತಿ ಹಂಗೆ ತಿನ್ನಕ್ಕಾಗಲ್ಲ, ಆಗತ್ತೆ. ಸೊ ಇದಕ್ಕೇನಂತಾರೆ? ಮಾವಿನಕಾಯಿ ತೊಕ್ಕು. ಮಾವಿನಕಾಯಿ ತೊಕ್ಕು. ನೀವು ಟೇಸ್ಟ್ ಮಾಡಿ. ಅದ್ಭುತ ಇದೆ ಮೇಡಮ್ ಇದು. ಇದು ಏನ್ ಗೊತ್ತಾ? ಬಿಸಿದ ಅನ್ನ, ತುಪ್ಪ, ಕಡಲೆ ಪುಡಿ, ಇದು ಇದ್ದು ಬಿಟ್ರೆ ಅಮೃತ ಅಂತಾರಲ್ಲ, ಅದೇ ಇದು. ಆಮೇಲೆ ಚಟ್ನಿ ಪುಡಿಲೂ ಅಷ್ಟೇ ಸರ್. ಅದಕ್ಕೆ ಇದು ಎಣ್ಣೆನ ಸ್ವಲ್ಪ ಕಾಯಿಸ್ಬಿಟ್ಟು ಇಂಗು ಹಾಕೊಂಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಬಿಸಿ ಅನ್ನಕ್ಕೆ ನೀವು ಆ ಚಟ್ನಿ ಪುಡಿ ಅನ್ನ ಹಾಕೊಂಡು ಈರುಳ್ಳಿನ ಹೆಚ್ಕೊಂಡು ತಿಂದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಟ್ರೈ ಮಾಡಿ ನೀವು. ನಾನು ಚಟ್ನಿ ಪುಡಿ ನಿಮ್ಗೂ ಕೊಡ್ತೀನಿ, ನೀವು ಟ್ರೈ ಮಾಡ್ಬಿಟ್ಟು ಹೇಳಿ ನನ್ಗೆ ಹೆಂಗಿರುತ್ತೆ ಅಂತ. ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಜನ ಮುಗಿಬಿದ್ದಾರಪ್ಪ ನಿಮ್ಗೆ. ಹಾ, ಅಯ್ಯೋ ಅದ್ಭುತ ಇದು ಟೇಸ್ಟ್. ಹಾ, ಎಲ್ಲವೂ ಹಿಂಗೆ ಇದಾವ ಅನ್ಸುತ್ತೆ ನನಗಿದು ಅಲ್ಲ. ಅಂದ್ರೆ ಇವು ಎಲ್ಲೇ ಬಜಾರ್ದಾಗ ಸಿಗಲ್ಲ. ಇಲ್ಲ, ಈ ತರ ಮಾವಿನಕಾಯಿ ತೊಕ್ ಸಿಗುತ್ತೆ, ಈ ತರ ಸಿಕ್ಕಲ್ಲ. ಈಗ ನಿಮ್ ತರದ ಗೊಜ್ಜು ಸಿಕ್ಕಲ್ಲ, ನಿಮ್ ತರದ ಚಕ್ಲಿ ಸಿಕ್ಕಲ್ಲ, ನಿಮ್ ತರದ ಕೋಡ್ಬಳಿ. ಒಟ್ಟಿನಲ್ಲಿ ನೀವೇನ್ ಮಾಡ್ತೀರಿ ಎಲ್ಲ ಸ್ಪೆಷಲ್. ಆ ಹಿಟ್ಟುಗಳಂದ್ರಲ್ಲ ಅವನ್ನ ಹೇಗೆ? ಅವು ಅದು ಅಷ್ಟೇ ಸರ್. ಇದು ಮುಚ್ಚೇರಿಟ್ಟು, ಚಕ್ಲಿ ಇಟ್ಟು, ತೆಂಕೊಳ್ಳಿಟ್ಟು ಎಲ್ಲ ಮಾಡ್ತೀವಿ. ಇವಾಗ ಅದು ನಂಗೆ ಟೈಮಿಂಗ್ ನಿಮ್ದು ಹೇಳ್ಬಿಡ್ರಿ. ಯಾವಾಗ ಹೆಂಗ್ ಟೈಮ್ ಸಿಗುತ್ತೆ, ಏನ್ ಕತೆ? ಈಗ ಹೆಣ್ಮಕ್ಳಿಗೆಲ್ಲ ಏನ್ ಕೇಳಿದ್ರು ಟೈಮೇ ಇಲ್ಲ ಅಂತಾರಪ್ಪ, ಸಿಕ್ಕದಿಲ್ಲ. ಟೈಮಿಂಗ್ಸ್ ಅಂತಂದ್ರೆ ಪ್ಲಾನ್ ಮಾಡ್ಕೊಳ್ತೀನಿ ಸರ್. ಅದು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಡಬ್ಬಾ ಸರ್ವಿಸು ಇದೆ. ಏನ್ ಡಬ್ಬಾ ಸರ್? ಕ್ಯಾರಿಯರ್ ಊಟ ಕೊಡ್ತೀನಿ. ಅಂದ್ರೆ ಸ್ವಲ್ಪ ವಯಸ್ಸಾದವರು ಮನೇಲಿ ಮಾಡ್ಕೊಳಕ್ ಆಗಲ್ಲ ಅಂತೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಕ್ಯಾರಿಯರ್ ಕೊಡ್ತೀನಿ. ಅಂದ್ರೆ ಊಟ ತಿಂಡಿ ಎಲ್ಲ ಕಳಿಸ್ತೀನಿ. ಅದನ್ನ ಹೆಂಗ್ ಕಳಿಸ್ತೀರಿ? ಯಾರು ತಗೊಂಡೋಗ್ತಾರೆ? ಅದನ್ನ ಯಾವಾಗ ಮಾಡ್ತೀರಿ? ಒಬ್ರು ಇದಾರೆ, ಇಟ್ಕೊಂಡಿದೀವಿ. ಅವರು ಆಕ್ಚುಲಿ ಅವರು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ಸುಮ್ನೆ ರಿಟೈರ್ಡ್ ಲೈಫ್ ಟೈಮ್ ಪಾಸ್ ಆಗ್ಬೇಕಲ್ಲ, ಸರಿ ಅವ್ರು ಇದನ್ನ ನನಗೆ ಹೆಲ್ಪ್ ಮಾಡ್ತಾರೆ. ಅವರು ಎಷ್ಟು ಊಟ ಕೊಡ್ತೀರಿ? ನಾನು ಇವಾಗ 6 ಜನಕ್ಕೆ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದೇ ಸತಿ ಕಳಿಸ್ಬಿಡ್ತೀನಿ. 3 ದಿವಸ. ಯಾಕಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಸೊ ಕೊಟ್ಬಿಟ್ಟು ಹೊಟ್ಟೋಗ್ತಾರೆ. 3 ಸೇರಿಸಿ ಕೊಟ್ಬಿಟ್ಟು ಹೊಟ್ಟೋಗ್ತಾರೆ. ಮತ್ತೆ ಈಗ ನೋಡ್ತಾ ಇದ್ರಿ, ಇನ್ಮೇಲೆ ಸಿಕ್ಕಾಪಟ್ಟೆ ಆರ್ಡರ್ ಬರ್ತಲ್ಲ, ಅವಾಗ ಏನ್ ಮಾಡ್ತೀರಿ? ಮ್ಯಾನೇಜ್ ಮಾಡ್ತೀವಿ ಸರ್. ಎಷ್ಟು ಬರೋದಿದ್ರೆ ನಮ್ಗೇನ್ ತೊಂದರೆ ಇಲ್ಲ. ಎಷ್ಟು ಬಂದ್ರೂ ತೊಂದರೆ ಇಲ್ಲ. ಅಂದ್ರೆ ನಿಮಗೆ ಇದನ್ನೇ ಮಾಡ್ಬೇಕಂತೀವಿ, ಏನ್ ನಡೆಯುತ್ತೆ ಒಟ್ಟು ಮಾಡೋದೆಲ್ಲ. ಅದೇನು ಅಂತಂದ್ರೆ ಒಂಥರ ಇನ್ಸ್ಪಿರೇಷನ್. ಒಂದ್ ಮಾಡ್ತಿದೀವಲ್ಲ, ಅದು ಕನೆಕ್ಟೆಡ್ ಇನ್ನೊಂದು ಮಾಡೋಣ ಅಂತ ಅಷ್ಟೇ. ಏನೇನ್ ಕೊಡ್ತೀರಿ ಅವ್ರಿಗೆ ಊಟ? ಊಟ ನಾವು ಮನೆಯಲ್ಲಿ ಏನ್ ಮಾಡ್ಕೊಳ್ತೀವೋ ದಿನನಿತ್ಯ ಅದೇ ತರ. ಅಂದ್ರೆ ಇವಾಗ ಒಂದಿನ ಸಾಂಬಾರು, ಅನ್ನ, ಚಪಾತಿ. ಆ ಚಪಾತಿಗೆ ನೆಂಚ್ಕೊಳಕ್ ಏನಾದ್ರು ಅಂದ್ರೆ ನಾವು ತಮಿಳಲ್ಲಿ ಕಡಕ್ ಪುಳಿ ಅಂತೀವಿ. ಏನ್ ಹೇಳ್ತಾರೆ ಅಂದ್ರೆ ಸಾಸಿವೆ ಗೊಜ್ಜು ಏನೋ ಹೇಳ್ತಾರೆ ಕನ್ನಡಲ್ಲಿ. ಅದೊಂದು ಚೆನ್ನಾಗಿ ಬರುತ್ತೆ. ಅದು ಸುಮಾರು ತರಕಾರಿನಲ್ಲಿ ಚೆನ್ನಾಗಿರುತ್ತೆ. ಬೀಟ್ರೂಟ್, ಸೌತೆಕಾಯಿ ಅದ್ರಲ್ಲೆಲ್ಲ ಚೆನ್ನಾಗಿರುತ್ತೆ. ಅದು ನಮ್ಮಲ್ಲಿ ಸ್ವಲ್ಪ ಫೇಮಸ್. ಸೊ ಅದನ್ನ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಅದ್ ಬಿಟ್ರೆ ಸಾಗು ಅದೆಲ್ಲ ಮಾಮೂಲಿ ಮಾಡ್ಕೊಡ್ತೀವಿ. ಅದು ಬಂದು ಈ ಮಂತ್ಲಿ ಪ್ಯಾಕೇಜ್ ತಗೊಂಡ್ತಂದ್ರೆ 8,000 ಮಾಡ್ತೀನಿ ಸರ್. 3 ಹೊತ್ತಿಗೆ 8,000 ಪ್ಲಸ್ ಸರ್ವಿಸ್ ಚಾರ್ಜ್ ಡಿಪೆಂಡಿಂಗ್ ಆನ್ ದ ಡಿಸ್ಟೆನ್ಸ್. ಓಕೆ, ಮನೆಗೆ ತಗೊಂಡೋಗಿ ಕೊಟ್ಬಿಡ್ತೀರಿ. ಓಕೆ, ಮತ್ತೆ ಯಾರು ನೋಡ್ತಾ ಇದ್ರಿ, ಅದು ಶುರು ಆಗುತ್ತೆ. ಆಗ್ಲಿ, ಬಹಳ ಒಳ್ಳೆ ಕೆಲಸ. ಯಾಕಂದ್ರೆ ಮನೆ ಊಟ ಸಿಕ್ಕಲ್ಲ ಎಲ್ರಿಗೆ. ಅದು ಮತ್ತೆ ಏನಾಗುತ್ತೆ, ಪಾಪ ವಯಸ್ಸಾದವರು ಒಬ್ಬೊಬ್ರು ಇರ್ತಾರೆ, ಅಥವಾ ಇಬ್ರು ಇದ್ರೂ ಮಾಡ್ಕೊಳಕ್ ಕೈಲ ಆಗಲ್ಲ, ಆ ತರ ಎಲ್ಲ ಇರ್ತಾರಲ್ಲ ಅಂತ. ಮೇನ್ ನನ್ನ ಇಂಟೆನ್ಷನ್ ವಯಸ್ಸಾದವ್ರಿಗೆ. ಯಂಗ್ಸ್ಟರ್ಸ್ಗಳು ಹೊರಗಡೆ ಎಲ್ಲ ತಿಂತಾರಲ್ವಾ, ಪರವಾಗಿಲ್ಲ. ಪಾಪ ವಯಸ್ಸಾದವ್ರಿಗೆ ಹೋಟ್ಲದು ಮೈಗಾಗಲ್ಲ.
ಸೋಡಾ ಅದು ಇದು ಇರುತ್ತೆ ಅಂತ ಮೈಗೆ ಆಗಲ್ಲ ಅಂತ ಕಷ್ಟಪಡ್ತಾರೆ. ಸೊ ಇವಾಗ ನನ್ನ ಹತ್ರ ಲಿಸ್ಟಲ್ಲಿ ಇರೋರೆಲ್ಲ ಸೂಪರ್ ಸೀನಿಯರ್ ಸಿಟಿಸನ್ಗಳು 80+, 70+ ಅವರನ್ನ. ಈಗ ಅವ್ರಿಗೆ ಶುಗರ್ ಗೀಗರ್ ಇದ್ರೆ ಅದಕ್ಕೂ ಪ್ಲಾನ್ ಹೌದು ಸರ್, ಫಸ್ಟೇ ಕೇಳ್ಕೊಂಡ್ಬಿಡ್ತೀನಿ ಅವ್ರದ್ದು ಏನ್ ಡಯಟು, ಮತ್ತೆ ಇನ್ನು ಎಷ್ಟೋ ಜನ ಬದನೆಕಾಯಿ ತಿನ್ನಲ್ಲ, ಇನ್ನೊಂದು ತಿನ್ನಲ್ಲ, ಅದೆಲ್ಲ ಇರುತ್ತಲ್ಲ ರಿಸ್ಟ್ರಿಕ್ಷನ್, ಸ್ಕಿನ್ಗೆ ಆಗಲ್ಲ, ಆ ಥರ ಎಲ್ಲ ಇರುತ್ತಲ್ಲ. ಸೊ ಅವ್ರಿಗೂ ಎಲ್ಲಾನು ಇದು ಮಾಡಿ ಫಸ್ಟೇ ಕೇಳ್ಕೊಂಡ್ಬಿಡ್ತೀವಿ ಏನು ಅಂತ, ಅದ್ರ ಅಕಾರ್ಡಿಂಗ್ ಟು ದಟ್ ಅವ್ರಿಗೆ ಕಳಿಸ್ಕೊಡ್ತೀನಿ. ಎಲ್ಲ ಬೆಳಗ್ಗೆ 9 ಗಂಟೆ ಒಳಗೆ ಎಲ್ಲ ರೆಡಿ ಆಗಿಬಿಡುತ್ತೆ. ಅವ್ರು 9:30 ಬಂದು ತೊಗೊಂಡೋಗ್ತಾರೆ. ಸೊ ಆಮೇಲೆ ಮನೆಯದು ತಿಂಡಿ ಊಟ ಮನೆಯವ್ರದ್ದು ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಬಿಸ್ನೆಸ್ ಕೆಲಸ 10:30 ಮೇಲೆ ಬಿಸ್ನೆಸ್ ಕೆಲಸ ಶುರು. ಆರ್ಡರ್ಸ್ ಇರುತ್ತೆ, ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಲ್ಲ. ಫಾರಿನ್ದಾದ್ರೆ ಅವರೇ ಪ್ಯಾಕ್ ಮಾಡ್ಕೋತಾರೆ ಬಂದು, ಅಂದ್ರೆ ನಾವು ಈ ತರ ಕೊಟ್ರೆ ಅವರೇ ಸೀಲ್ ಗೀಲ್ ಎಲ್ಲ ಮಾಡ್ಕೋತಾರೆ. ವಿತಿನ್ ಇಂಡಿಯಾ ಕಳಿಸ್ಬೇಕು ಅಂತಂದ್ರೆ ಎಲ್ಲ ನಾವೇ ಮಾಡಬೇಕು, ಮಾಡಿ ಬಾಕ್ಸ್ಗೆ ಹಾಕಿ ಅದು ಬಬಲ್ ತಿಂಡಿಗಳಿಗೆಲ್ಲ ಬಬಲ್ ರ್ಯಾಪ್ ಎಲ್ಲ ಮಾಡಿ. ಸ್ವಲ್ಪ ಬ್ರೇಕ್ ಆಗುತ್ತೆ ಕೊರಿಯರಲ್ಲಿ, ಇಲ್ಲ ಅಂತಲ್ಲ, ಬಟ್ ಟೇಸ್ಟು ಇದು ಹೋಮ್ ಮೇಡ್ ಇದು ಅಂತ ಅಂದ್ಬಿಟ್ಟು ತಗೋತಾರೆ. ಮುರ್ಕೊಂಡು ತಿನ್ನೋದಲ್ವಾ ಅಂತ ಚಕ್ಲಿ ಮುರಿದ್ರೆ ಮುರ್ಕೊಂಡೇ ತಿನ್ಬೇಕಲ್ಲ. ಬಟ್ ಏನಂದ್ರೆ ಗೋಕುಲಾಷ್ಟಮಿ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಬಾಗ್ನ ಕೊಡ್ತಾರಲ್ಲ, ಆವಾಗ ಮುರಿದಿರೋದು ಕೊಡಕ್ ಸರಿ ಹೋಗಲ್ಲ. ಅಂತ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಆರ್ಡರ್ಸ್ ಜಾಸ್ತಿ ಇರುತ್ತೆ. ದೊಡ್ಡ ಬಾಕ್ಸ್ ಮಾಡ್ತೀವಿ. ದೊಡ್ಡ ಬಾಕ್ಸ್ ಮಾಡಿದ ತಕ್ಷಣ ಏನಾಗುತ್ತೆ, ಕೊರಿಯರ್ ಅಲ್ಲಿ ಗೊತ್ತಲ್ಲ, ಹ್ಯಾಂಡ್ಲಿಂಗ್ ಸ್ವಲ್ಪ ಇದಾಗಿರುತ್ತೆ. ಹಂಗೂ ನಾವು ಸುಮಾರು ದೊಡ್ಡ ಕೊರಿಯರ್ ಅಲ್ಲಿ ಕಳ್ಸಲ್ಲ, ಯಾಕೆಂದ್ರೆ ಅವ್ರು ಲೋಡ್ ಜಾಸ್ತಿ ಇರೋದ್ರಿಂದ ಬಿಸಾಕ್ತಾರೆ ಅಂದ್ಬಿಟ್ಟು ಕೆಲವೊಂದು ಕೊರಿಯರ್ಸ್ನ ಇಟ್ಕೊಂಡಿದೀವಿ. ಆ ಕೊರಿಯರ್ಗಳಲ್ಲೇ ಕಳಿಸ್ತೀವಿ. ಅದ್ರೂ ಡ್ಯಾಮೇಜ್ ಆಗತ್ತೆ. ಥರ್ಮಾಕೋಲ ಹಾಕಿರ್ತೀವಿ, ಎಲ್ಲ ಸೈಡ್ಗೂ ಥರ್ಮಾಕೋಲ ಹಾಕಿ ಬಬಲ್ ರ್ಯಾಪ್ ಮಾಡಿ ಎಲ್ಲ ಮಾಡ್ತೀವಿ. ಒಂದು 10% ಡ್ಯಾಮೇಜ್ ಇರುತ್ತೆ. ಮತ್ತೇನೇನು ಮಾಡ್ತೀರಿ? ಆಮೇಲೆ ಹೇಳ್ತೀರಾ? ಹೋದಂಗೆಲ್ಲ ಇನ್ನೂ ಏನೇನೋ ಮಾಡ್ತಾ ಇದೀರಿ ಅನ್ಸುತ್ತೆ ಅವ್ರಿಗೆ. ಹುಮ್ಮಸ್ ಮೆಚ್ಚಬೇಕು. ನನಗೇನಂದ್ರೆ ಏನ್ ಬಂದಿದ್ದನ್ನ ಮಾಡ್ತಾ ಇದ್ದೀರಲ್ಲ ಅದೇ ಖುಷಿ ನನಗೆ. ಅದು ಫಸ್ಟ್ ಕ್ಯಾರಿಯರ್ದು ಐಡಿಯಾ ಇರಲಿಲ್ಲ ಆಕ್ಚುಲಿ. ನನ್ನ ಮಗಳು ನೋಡ್ಬಿಟ್ಟು ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಲ್ಲೆಲ್ಲ ನೋಡ್ಬಿಟ್ಟು ಹೇಳ್ತಾ ಇರ್ತಿದ್ಲು ಯಾವಾಗ್ಲೂ, ನಮಾಜ್ ಮಾಡು ಚೆನ್ನಾಗಿರುತ್ತೆ. ನಾನು ಯಾವ ಕಷ್ಟ, ಮನೇಲೆ ಒಬ್ರಿಗೆ ಸಾರಿ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ ಅಂತಾರೆ, ಇನ್ನು ಹೊರಗ್ನವ್ರನ್ನೆಲ್ಲ ಮೆಚ್ಚೋದ್ ಕಷ್ಟ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಯಾಕೆ ಮಾಡಬಾರ್ದು ಅಂತ ಅದು ಒಂದು ಹಾಗಾಗಿ ಅದು ಒಂದು ಶುರು ಆಯ್ತು, ನಡೀತಾ ಇದೆ ಇವಾಗ. ಕಾಯಿ, ಮಾಗ್ಲಿ ಬೇರು ಮತ್ತೆ ಶುಂಠಿ. ಹೌದಾ? ಶುಂಠಿ, ಮಾವಿನ ಶುಂಠಿ ಅಂತ. ಓಕೆ ಓಕೆ. ಇದಕ್ಕೂ ಡಿಮ್ಯಾಂಡ್ ಇದೆ, ತುಂಬಾ ಡಿಮ್ಯಾಂಡ್ ಸರ್. ಇದು ಲಾಸ್ಟ್ ಬ್ಯಾಚ್ ಇವತ್ತು ಅಮೆರಿಕ ಕಳಿಸಿದ್ದೆ, 2 ಬಾಟ್ಲು ಇವತ್ತು ಕಳಿಸ್ದೆ. ಲಾಸ್ಟ್ ಈ ಸೀಸನ್ ಆಗೋಯ್ತಿದ್ದು. ನಲ್ಲಿಕಾಯಿ ಸಿಗುತ್ತೆ, ಬಟ್ ಹುಣಸೆಕಾಯಿ ರಸ ಬೇಕಲ್ಲ ನಮ್ಗೆ, ಅದು ಹಸಿ ಎಳೆದಾಗಿರ್ಬೇಕು, ಆವಾಗ್ಲೇನೆ ತಗೊಳಕ್ಕಾಗೋದು. ಮೇಡಮ್ ಇದು ನಿಂಬೆ ಹಣ್ಣು ಉಪ್ಪಿನಕಾಯಿ ಸರ್. ನಿಂಬೆ ಹಣ್ಣು ಉಪ್ಪಿನಕಾಯಿ, ಮಾವಿನಕಾಯಿ ತೋರಿಸ್ದೆ, ನಲ್ಲಿಕಾಯಿ ಖಾಲಿ. ಇವತ್ತು ಅಮೆರಿಕ ಕಳ್ಸಿದ್ ಲಾಸ್ಟ್ ಬ್ಯಾಚ್. ಇದು ಇವಾಗ ಫ್ರೆಶ್ ಆಗಿ ನಿನ್ನೆ ಹಾಕಿರೋದು. ಮಾವಿನಕಾಯಿ ಉಪ್ಪಿನಕಾಯಿ. ಈಗ ಸೀಸನ್ ಏನಂದ್ರೆ ಇನ್ನೊಂದ್ ಸ್ವಲ್ಪ ಇದು ಒಂದು 2 days ಇದಾಗಬೇಕು. ಕೊಡಿ. ಒಂದು 2 days ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಸೇರ್ಕೊಂಡ್ರೆ. ಇಲ್ಲೇ ಬಾಯಲ್ಲಿ ನೀರು ಬಂದ್ಬಿಡ್ತದೆ. ಸ್ವಲ್ಪ ಇಂಗು ಇದು ಜಾಸ್ತಿ ಯೂಸ್ ಮಾಡ್ತೀವಿ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಇವನ್ ರಸಂ ಪುಡಿ ಎಲ್ಲದಕ್ಕೂ ಅಷ್ಟೇನೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕಿದ್ರೆ ಎಲ್ಲದಕ್ಕೂ ಹಿಂಗ ಹಾಕಿರ್ತೀರಿ. ಬಿಸಿಬೇಳೆ ಬಾತು ಅದಗಳಿಗಿಲ್ಲ, ರಸಂ ಪುಡಿ, ಉಪ್ಪಿನಕಾಯಿಗಳು, ತೊಕ್ಕು ಅದೆಲ್ಲ ಹಿಂಗು ಹಾಕ್ತೀವಿ. ಓಕೆ. ನಿಮ್ಮ ಯಂಗರ್ಸಲ್ಲಿ ಹಿಂಗ್ ಜಾಸ್ತಿ ಬಳಸ್ತೀವಿ. ಜಾಸ್ತಿ ಅಂದ್ರೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾರಲ್ವಾ, ಇನ್ಸ್ಟೆಡ್ ಆಫ್ ದಟ್ ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಓಕೆ, ಬೆಳ್ಳುಳ್ಳಿ ಯೂಸೇ ಮಾಡಲ್ಲ ನಾವು. ಹಂಗಾಗಿ ನಿಮಗೊಂದು ವರ್ಗ ಫಾಲೋವರ್ಸ್ ಆಗ್ಬಿಟ್ಟಾರ. 99% ಐಂಗರ್ಸನೆ ಬೆಳ್ಳುಳ್ಳಿ, ಮತ್ತೆ ಜೈನ್ಸ್ ಸ್ವಲ್ಪ ತಗೋತಾರೆ. ಅಂದ್ರೆ ಯಾರು ಇದು ಬೇಕು ಅಂತಾರೋ ಅವ್ರು ತಗೋತಾರೆ. ಹಿಂಗೆ ಆಕ್ಚುಲಿ ಒಳ್ಳೇದಲ್ಲ, ಒಳ್ಳೇದು, ಗ್ಯಾಸ್ಟ್ರಿಕ್ ತುಂಬಾ ಒಳ್ಳೇದಲ್ಲ ಸರ್. ಈವನ್ ನಾವು ಇದು ರಸಂ ಪುಡಿನೂ ಅಷ್ಟೇನೆ, ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೀವೋ ಪ್ರತಿಯೊಂದಕ್ಕೂ ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ. ಮೆಂತ್ಯ ಯೂಸ್ ಮಾಡ್ತೀವಿ,
ಮೆಂತ್ಯದಲ್ಲಿ ಅದು ಆಂಟಿ ಆಕ್ಸಿಡೆಂಟ್ ಮೆಂತ್ಯ. ಆಮೇಲೆ ಜೀರಿಗೆ, ಅದು ಗ್ಯಾಸ್ ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಸಾಸಿವೆ ಕಣ್ಣಿಗೆ ಒಳ್ಳೆಯದು, ರೆಟಿನಾ ಇದಕ್ಕೆ ತುಂಬಾ ಒಳ್ಳೆಯದು ಸಾಸಿವೆ. ಆಮೇಲೆ ಧನಿಯಾ ಅಗೇನ್ ಅದು ಅಷ್ಟೇ ಆಂಟಿ ಆಕ್ಸಿಡೆಂಟ್. ಸೊ ಆ ಥರ ಆಗ್ಬಿಟ್ಟು ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ ಎಲ್ಲ ಬ್ಯಾಲೆನ್ಸ್ ಡಯಟ್ ತುಂಬಾ ಇದಿರುತ್ತೆ. ಅದು ಹಿಂದಿನವ್ರು ಮಾಡಿರೋದು ನಿಜವಾಗ್ಲೂ ಒಂಥರ ಮೆಡಿಕಲ್ ಬೆನಿಫಿಟ್ಸ್ ಜಾಸ್ತಿ ಇದೆ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಆಶ್ರಿತಾ ರಂಗನಾಥ್ ಅಂತ. ನೀವೇನ್ ಮಾಡ್ತೀರಿ? ನಾನು ಲೈಫ್ ಕೋಚ್ ಮತ್ತೆ ಹೀಲರ್. ಓ ಹೌದಾ? ಎಪಿಸೋಡ್ ಅಲ್ಲ, ನಿಮ್ಮನ್ನೇ ಕೇಳಿದೆ. ಹತ್ರ ಮಾತಾಡೋ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಮಾಡೋಣ. ನಿಂದು ಹೇಳಿ. ಈಗ ಅಮ್ಮನ್ ನೋಡಿ ಏನ್ ಅನ್ಸುತ್ತೆ? ಇವಾಗ ತಾನೇ ನಾನು ನನ್ನ ತಮ್ಮಂಗೆ ಮೆಸೇಜ್ ಮಾಡಿದೆ, ಪ್ರೌಡ್ ಆಫ್ ಹರ್ ಅಂತ. ಅವನು ಇವಾಗ ಬೇರೆ ಕಡೆ ಇದ್ದಾನೆ. ಸೊ ಅವನಿಗೆ ಇವಾಗ ತಾನೇ ಮೆಸೇಜ್ ಮಾಡಿದೆ, ಇದನ್ನ ಫೋಟೋ ಇದನ್ನ ಕಳಿಸ್ಬಿಟ್ಟು ಎಷ್ಟು ಖುಷಿ ಆಗ್ತಾ ಇದೆ ಮಾಡಿ. ಶಿ ಇಸ್ ಅನ್ ಇನ್ಸ್ಪಿರೇಷನ್. ಯಾವ ಏಜ್ ಇಸ್ ನಾಟ್ ಒಂದು ಕನ್ಸ್ಟ್ರೇಂಟ್ ಅನ್ನ ಇದನ್ನ ಎಕ್ಸಾಂಪಲ್ನ ಸೆಟ್ ಮಾಡಿದ್ದಾರೆ. ಅಂಡ್ ಮೇನ್ಲಿ ನನಗೆ, ನಾನು ಇವನ್ ಹೀಲರ್ ಇದು ಮಾಡಬೇಕು ಅಂದಾಗ ಇವಾಗ ಏನಾದರೂ ನನಗಿದಿತ್ತು ಅಂದರೆ ಇವರೇ ಸಪೋರ್ಟ್ ಮಾಡೋದು. ನನ್ನ ಹಸ್ಬೆಂಡು, ಅಪ್ಪ ಅಮ್ಮ ಮತ್ತೆ ನನ್ನ ತಮ್ಮ ಅಲ್ಲಿಂದ. ಸೊ ಶೀ ಕನ್ನಡದಲ್ಲೇ ಹೇಳೋ ಇಲ್ಲ ಅಲ್ಲ, ಭಾವನೆಗಳಲ್ಲಿ ಮಾತು ಬರ್ತಾ ಐ ಆಮ್ ಸೂಪರ್ ಪ್ರೌಡ್ ಆಫ್ ಹರ್. ಲೈಕ್ ಟ್ರೂಲಿ ಅನ್ ಇನ್ಸ್ಪಿರೇಷನ್. ಅಮ್ಮ ಒಂದು, ಇನ್ನೊಂದು ಆಸ್ ಅ ವಿಮೆನ್ ಏನ್ ಮಾಡ್ತಾ ಇದಾರೆ, ಇಟ್ ವಾಸ್ ಕಮೆಂಡಬಲ್. ಕೆಲಸ ಕೊಡ್ತಾರಂತಲ್ಲ. ನನಗೆ ಆಕ್ಚುಲಿ ಪಾಪ ಏನು ಕೆಲಸ ಕೊಡಲ್ಲ. ಗೋಕುಲಕ್ಷ್ಮಿ ಟೈಮಲ್ಲಿ ಅಂದ್ರೆ ಹೆಂಗಾಗತ್ತೆ ಅಂತಂದ್ರೆ ಇದೆಲ್ಲ ನೋಡ್ಕೊಳ್ತಾಳೆ. ಮೀಡಿಯಾಗಳು ಆಡ್ ಹಾಕೋದು, ಇದ್ ಮಾಡೋದು ಅದೆಲ್ಲ ಅವಳೇ ಮಾಡ್ತಾಳೆ. ನಮ್ಗೆ ಅದೆಲ್ಲ ಸ್ವಲ್ಪ ಬೇಕಾದ್ರೆ ಹುರಿ ಅಂತಾನೆ 20 kg ಅಲ್ಲ 50 kg ಹುರಿದಾಕ್ತೀನಿ. ಅವಳ ಫೋಟೋ ತೆಕ್ಕೊಳ್ಳೋದು, ವಿಡಿಯೋ ಅದೆಲ್ಲ ಅವಳೇ ಮಾಡ್ತಾಳೆ. ಹೇಳಿ, ತುಂಬಾ ಜನ ನೋಡ್ತಾ ಇರ್ತಾರೆ. ಹೆಣ್ಮಕ್ಳಿಗೆ ಆಕ್ಚುಲಿ ಮನೆಯಿಂದಾನೇ ಶುರು ಆಗ್ಬೇಕು ಎಲ್ಲ. ತುಂಬಾ ಜನಕ್ಕೆ ದೊಡ್ಡ ಮಾರ್ಕೆಟ್ ಸಿಕ್ಕೋದಿಲ್ಲ, ದೊಡ್ಡ ಸಿಟಿ ಇರೋದಿಲ್ಲ, ಯಾವ್ದೋ ಹಳ್ಳಿಯಲ್ಲಿ ಇರ್ತಾರೆ. ನಾವು ಇಲ್ಲಿಂದ ಮಾಡೋದು ಹೇಗೆ ಅನ್ನೋದೇ ಸಮಸ್ಯೆ ಅವ್ರಿಗೆ. ಏನ್ ಹೇಳ್ತೀರಿ ಅಂತವ್ರಿಗೆ? ನಿಮ್ಗೂ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿರೋದ್ರಿಂದ. ನಾನು ಅಮ್ಮನಿಂದ ಕಲ್ತಿರೋದು ಒಂದೇನೆ, ಏನಿದೆಯೋ ಅದ್ರಲ್ಲಿ ಶುರು ಮಾಡಿ, ಆಮೇಲೆ ನಿಮ್ಮ ಬಂಡವಾಳನ ನಿನ್ನ ಬಿಸ್ನೆಸ್ಸಲ್ಲಿಂದ ಎಷ್ಟು ಬರುತ್ತೋ ಅದರಿಂದ ಅದಕ್ಕೆ ತಕ್ಕಂಗೆ ಬಂಡವಾಳ ಹಾಕ್ತಾ ಹೋಗು. ಜಾಸ್ತಿ ಫಸ್ಟೇನೆ ಇನ್ವೆಸ್ಟ್ ಮಾಡಿ ದೊಡ್ಡದಾಗಿ ಮಾಡಬೇಕು ಅನ್ನೋದಿಲ್ಲ, ಚಿಕ್ಕದ್ರಿಂದ ಶುರು ಮಾಡಿ ದೊಡ್ಡದಾಗಿ ಬೆಳೆಸ್ಬೇಕು. ಅದು ಕನ್ಸಿಸ್ಟೆಂಟಾಗಿ ಇರಬೇಕು ಅಂತ ಇವರಿಂದ ನಾನು ಕಲ್ತಿರೋದು. ಸೊ ದಿನ ಬೆಳಗ್ಗೆ ನಾನು ನೋಡ್ತೀನಿ, ದಿನ ಬೆಳಗ್ಗೆ ಅವ್ರದ್ದು ಸೇಮ್ ರೊಟೀನ್ ಇದೆ. ಆ್ಯಂಡ್ ಅವ್ರ ಹೆಲ್ತ್ನ ಅವ್ರು ನೋಡ್ಕೋತಾರೆ, ವಾಕಿಂಗ್ ಹೋಗ್ಬಿಟ್ಟು ಬರ್ತಾರೆ. ಅದ್ರ ಎಲ್ಲಾದ್ರೂ ಮಧ್ಯದಲ್ಲಿ ಬಂದು ತಿಂಡಿ ಗಿಂಡಿ ಎಲ್ಲ ಮಾಡಿ ಅಜ್ಜಿ ಕೊಟ್ಟು, ನಮಗೂ ಎಲ್ಲ ಕೊಟ್ಟು, ಇಲ್ಲೇ ನಾವು ಎದುರುಗಡೆ ಮನೆ ನಮಗೂ ಎಲ್ಲ ಕೊಟ್ಟು, ಆಮೇಲೆ ಮತ್ತೆ ಮಧ್ಯದಲ್ಲಿ ಯಾವಾಗಾದ್ರು ಫೋನ್ ಮಾಡ್ತಾರೆ, ನೋಡು ಬಿಸ್ನೆಸ್ ಇವತ್ತು ಇದ್ದಿದೆ, ಈ ಆರ್ಡರ್ ಬಂತು, ಈ ಕೆಲಸ ಮಾಡಬೇಕು, ಮಿಲ್ಲಿಗೆ ಹೋಗ್ಬಿಟ್ಟು ಬರಬೇಕು, ಕೊರಿಯರಿಗೆ ಕೊಡಬೇಕು. ಸೊ ಆಮೇಲೆ ಇನ್ನೊಂದು ನಾನು ನಿಮಗೆ ಗಮನಿಸಿದ್ದೇನು ಅಂತ ಹೇಳಿದ್ರೆ, ನೋಡಿ ಇಲ್ಲಿಂದ ನೀವು ಬೇರೆ ದೇಶಕ್ಕೆ ಕೂಡ ಕಳಿಸ್ತಾ ಇದ್ದೀರಿ. ಇದು ನೀವು ಮೈಸೂರಲ್ಲಿ ಇದ್ದೀರಿ ಅಂತಲ್ಲ, ಯಾವುದೋ ಹಳ್ಳಿಯಲ್ಲಿ ಕೂಡ ಇದು ಶುರು ಆಗ್ಬೋದು. ಹೌದು. ಸೊ ಡಿಜಿಟಲ್ ಮೀಡಿಯಾ ನಿಮ್ಮ ಕೈಯಲ್ಲಿ ಇರೋದ್ರಿಂದ, ಗೂಗಲ್ ನಿಮ್ಮ ಕೈಯಲ್ಲಿ ಇರೋದ್ರಿಂದ, ಮೊಬೈಲ್ ನಿಮ್ಮ ಹತ್ರ ಇರೋದ್ರಿಂದ ಇವತ್ತು ಯಾವ ಇಡೀ ಜಗತ್ತಿಗೆ ನಾವು ಕನೆಕ್ಟ್ ಆಗ್ಬೋದು. ಕರೆಕ್ಟ್. ಹೌದು ಹೌದು ಹೌದು. ಇವ್ರದ್ದು ಗೂಗಲ್ ಪೇಜ್ ಸೆಟಪ್ ಮಾಡಿಕೊಟ್ಟಿದ್ದು ನನ್ನ ಇವರ ಅಕ್ಕನ ಮಗ ಮಾಡಿಕೊಟ್ಟಿದ್ದು ಗೂಗಲ್ ಪೇಜ್. ಯಾಕಂದ್ರೆ ನಂದು ಸೈನ್ಸ್ ಟೆಕ್ನಾಲಜಿ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಅವ್ರು ಸೆಟಪ್ ಮಾಡಿಕೊಟ್ಟಿದ್ದು. ನಾನು ನಿಮಗೆ ತೋರಿಸ್ದೆ ಗೂಗಲಲ್ಲಿ ರಿವ್ಯೂಸ್ ಇದು, ಅದನ್ನ ನೋಡಿ ಸುಮಾರು ಜನ ಬರ್ತಾರೆ. ನಾವು ಹೆಂಗೂ ಫೋನ್ ಮುಂದೆ ಕೂತೇ ಇರ್ತೀವಿ. ಸೊ ನಮ್ದು ಏನು ಕಲೆ ಇದೆಯೋ ಅಟ್ಲೀಸ್ಟ್ ಅದನ್ನ ಹಾಕ್ತು ಅಂತಂದ್ರೆ ಜನಕ್ಕೆ ಗೊತ್ತಾಗತ್ತೆ. ಯಾರಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮಗೆ ಒಂದು ಡಿಜಿಟಲ್ ರೆಕಾರ್ಡ್ ಥರ ಆಗತ್ತದು. ನಾವೇನು ಮಾಡ್ತಾ ಇದ್ದೀವಿ ಇದು ಇವಾಗ ಅಮ್ಮ ಇದು ಮಾಡೋದನ್ನ ನಾವು ರೆಕಾರ್ಡ್ ಮಾಡ್ಕೊಂಡ್ರೆ ಮುಂದೆ ನಾವು ಅಡುಗೆ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಏನಿಲ್ಲ ಅಂದ್ರೂ ಅದಾಗತ್ತೆ. ಬಟ್ ಅದರ್ವೈಸ್ ಇದು ಬೇರೆಯವ್ರಿಗೂ ಒಂದು ಇದಾಗತ್ತೆ. ನಿಮ್ಮಿದ್ರಿಂದ ಅಮ್ಮಂಗೆ ಇವಾಗ ತಾನೇ ಹೇಳಿದೆ, ಒಂದು ಈ ಪ್ರೇರಣೆ ಬಂತು, ಯೂಟ್ಯೂಬ್ ಚಾನೆಲ್ ಶುರು ಮಾಡು ಅಂತ ಹೇಳ್ದೆ ಅಮ್ಮಂಗೆ. ಇಲ್ಲಿ ಮಾಡೋಣ ಅಂತ ಹೇಳ್ದೆ. ಸೊ ಇಲ್ಲ ನಿಮ್ಮಿಂದ ಪ್ರೇರಣೆ ತಗೊಂಡು ಆಗ್ಲಿ ಖುಷಿ ಆಯ್ತು. ನಾನು ಎಲ್ರಿಗೂ ಹೇಳ್ಬೇಕಾಗಿದ್ದ ಅದೇ ಇದೇ ಕತೆ. ಏನೂ ಆಗೋದಿಲ್ಲ ಇವರು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ, ಆಗುತ್ತೆ ಅಂದ್ರೆ ಆಗುತ್ತೆ. ಹೆಜ್ಜೆ ಇಲ್ಲ, ಫಸ್ಟ್ ನಾವು ಯಾವುದನ್ನು ಅಷ್ಟೇ ಸರ್ ಮಾಡ್ತೀವಿ ಅಂತ ಅಂದಾಗ ಫಸ್ಟ್ ಡೆಡಿಕೇಶನ್ ಇಲ್ಲ, ನಾವು ಮಾಡ್ತೀವಿ ಅದೇನಾದ್ರೂ ಹಾಕೊಳ್ಳಿ, ಪ್ರಾಫಿಟ್ ಲಾಸು ಸೆಕೆಂಡ್ರಿ. ಫಸ್ಟ್ ಮಾಡ್ತೀವಿ ಅನ್ನೋದನ್ನ ಮನ್ಸು ಇದು ಮಾಡ್ಕೊಂಡ್ಬಿಡ್ಬೇಕಷ್ಟೇ, ದೃಢ ಮಾಡ್ಕೊಂಡು ಕೈ ಹಾಕ್ಬಿಡ್ಬೇಕು. ಆಮೇಲೆ ನೋಡ್ಕೊಳ್ಳೋಣ
ಕೈ ಸುಟ್ಕೋತೀವ ಇದು ಮಾಡ್ಕೊ ಅದಕ್ಕೆ ಅಲ್ಲ ಮಾಡದೆ ಗೊತ್ತೇ ಆಗಲ್ವಲ್ಲ. ಗೊತ್ತಾಗಲ್ಲ. ಅಂಡ್ ಏನಾಗುತ್ತೆ ಅಂದ್ರೆ ಇವಾಗ ಇದು ಮಾಡಿದಾಗ ಇದ್ರಲ್ಲಿ ಏನೋ ತೊಂದರೆ ಆಯ್ತು ಅಂತಂದ್ರೆ ಏನಕ್ಕೆ ಆಯ್ತು ಅನ್ನೋದು ನಮ್ಗೆ ಆ ಒಂದು ಇದು ಬರುತ್ತೆ. ಅಂದ್ರೆ ಅದ್ರ ಬಗ್ಗೆ ಏನಕ್ಕೆ ಕಡಿಮೆ ಈ ತಿಂಗಳು ಏನಕ್ಕೆ ನನ್ಗೆ ಬಿಸ್ನೆಸ್ ಆಗ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಮಾಡ್ಬಿಟ್ಟು ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ. ನಾವು ಫಸ್ಟ್ ನನ್ನ ಕಸ್ಟಮರ್ಗೆ ಹೇಳೋದೇ ಅದು, ನೀವು ಬರೀ ನಾನು ವೈದೇಹಿ ನನ್ಗೆ ಇಷ್ಟ ಅಂತ ಅಂದ್ಬಿಟ್ಟು ನಿಂದು ಸಾರಿನ ಪುಡಿ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ಬೇಡಿ, ಏನಾದ್ರೂ ಡ್ರಾಬ್ಯಾಕ್ಸ್ ಇದ್ರೆ ಹೇಳಿ ಅಂತ ಕರೆಕ್ಟ್ ಮಾಡ್ಕೋಬಹುದು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಕೆಲವರು ಹೇಳಿದ್ರು ನನಗೆ. ಅಂದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು 5-6 ಸೂಪರ್ ಸೀನಿಯರ್ ವಿಮೆನ್ ಇರ್ತಾರಲ್ಲ ಅವ್ರಗಳ ರೆಸಿಪಿ ತಗೊಂಡು ಪುಡಿಗಳನ್ನ ಮಾಡ್ಬಿಟ್ಟು ಟೇಸ್ಟಿಗೆ ಕೊಟ್ವಿ. ಒಂದು 10-15 ಜನಕ್ಕೆ ಕೊಟ್ಟುಬಿಟ್ಟು ಇದ್ರಲ್ಲಿ ಯಾವ್ದು ಚೆನ್ನಾಗಿ ವೋಟಿಂಗ್ ತರ ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಅದು ಮಾಡಿದಾಗ ಇವಾಗ ಏನು ರಸಂ ಪುಡಿದು ಪ್ರಪೋರ್ಷನ್ ಇದೆಯೋ ಅದಕ್ಕೆ ಮ್ಯಾಕ್ಸಿಮಮ್ ವೋಟ್ ಬಂತು. ಸೊ ಹಂಗಾಗ್ಬಿಟ್ಟು ಅದನ್ನ ಮಾಡ್ಕೊಂಡು ಬಟ್ ನಾ ಎಲ್ಲದನ್ನು ಕೇಳ್ತೀನಿ. ಎಸ್ಪೆಷಲಿ ಸ್ವಲ್ಪ ದೊಡ್ಡವ್ರು ಇರ್ತಾರೆ ನೋಡಿ, ಅವ್ರುಗಳನ್ನ ಕೇಳ್ತೀನಿ. ಪುಳಿಯೋಗರೆ ಗೊಜ್ಜು ಕರೆಕ್ಟ್ ಆಗಿದ್ಯಾ, ಚಟ್ನಿ ಪುಡಿ ಕರೆಕ್ಟ್ ಆಗಿದ್ಯಾ, ಏನಾದ್ರು ಚೇಂಜ್ ಮಾಡ್ಕೋಬೇಕಾ ಅಂತ ಅಂದ್ಬಿಟ್ಟು ಎಲ್ಲ. ಇವಾಗ ಹೇಳ್ತಾರೆ ಅಯ್ಯೋ ನೀನೇ ಪರ್ಫೆಕ್ಟ್ ಬಿಡು, ಕಣ್ಮುಚ್ಕೊಂಡು ಮಾಡ್ತೀಯ ನೀನೇ ಅಂತ ಇವಾಗ ಹೇಳ್ತಾರೆ ಕೇಳಕ್ ಹೋಯ್ತು ಅಂತಂದ್ರೆ. ನಾನು ಈ ತರ ಶುರು ಮಾಡ್ತಾ ಇದ್ದೀನಿ ಅಂದಾಗ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಟು ಬಿ ಆನೆಸ್ಟ್. ಯಾಕಂದ್ರೆ ಅಜ್ಜಿ ಅಂದ್ರೆ ಪಾರ್ಟಿ ಹೆಲ್ಪ್ ಮಾಡೋರು ಅಮ್ಮಂಗೆ. ನಾನು ಅಮ್ಮನ ಅಡಿಗೆ ಮನೇಲಿ ನೋಡ್ತಾ ಇದ್ದಿದ್ದೆ ತುಂಬಾ ಕಮ್ಮಿ, ಅಂದ್ರೆ ಮನೆ ಇದಕ್ ಬಿಟ್ಟು ಬೇರೆ ಇದಕ್ಕೆ ನಾನು ನೋಡ್ತಾ ಇರಲಿಲ್ಲ. ಅಂಡ್ ಕಟ್ಟು ಇವಾಗ ಕಂಪ್ಲೀಟ್ ಡೆಡಿಕೇಶನ್. ಅದು ಹೆಂಗೆ ಅಂತಂದ್ರೆ ಪೂರ್ತಿ ದಿನ ಇದಕ್ಕೆ ಕೂರಲ್ಲ. ಅವ್ರ ಹೆಲ್ತ್ನ ನೋಡ್ಕೋತಾರೆ, ನಮ್ಮೆಲ್ರದೂ ಅಡುಗೆ ಮಾಡ್ತಾರೆ, ಬಾಕ್ಸ್ ಮಾಡ್ತಾರೆ, ಎನಿಥಿಂಗ್ ನ್ಯೂ ಶಿ ಇಸ್ ಅಪ್ ಫಾರ್ ಇಟ್. ನನ್ನ ಜೊತೆ ಅಮ್ಮ ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಬಾ ಅಂತಂದ್ರೆ ನನ್ನ ಜೊತೆ ಬರ್ತಾರೆ. ಇಲ್ಲಿ ಮಧ್ಯದಲ್ಲಿ ಇದ್ರ ಮಧ್ಯೆ ಪುಡಿ ಮಾಡ್ತಾರೆ, ಅದ್ರ ಮಧ್ಯೆ ನನ್ನ ತಮ್ಮನ ಜೊತೆ ಮಾತಾಡ್ತಾರೆ. ಸೊ ಇಟ್ಸ್ ಲೈಕ್ ಎಲ್ಲಿಂದ ಸ್ಟ್ರೆಂತ್ ಐ ಡೋಂಟ್ ನೋ ಹೌ ಶಿ ಗೆಟ್ಸ್ ಇಟ್, ಬಟ್ ಶಿ ಶೋಸ್ ಅಪ್. ಅದರಲ್ಲೇ ಒಂಥರ ನಮ್ಗೆ ತೃಪ್ತಿ ಅಷ್ಟೇ. ಅಂಡ್ ಒಂದು ಫೋನ್ ಬಂದಿತ್ತು ಅಮ್ಮಂದು. ನಾನು ಅವಾಗ ಥಾನೆಲಿದ್ದೆ. ಥಾನೆಲಲ್ವಾ ಬೆಂಗಳೂರು ಥಾನೆಲಿದ್ದಾಗ ಫೋನ್ ಬಂದಿತ್ತು, ಬಿಸ್ನೆಸ್ ಇಂದ ಇಷ್ಟು ದುಡ್ಡು ಬಂತು ಅಂತ. ನಂಗೆ ಅಮೌಂಟ್ ನಾಪ್ಕ ಇಲ್ಲ, ಬಟ್ ಅಮೌಂಟ್ ನನ್ನ ಬಿಸ್ನೆಸ್ ಇಂದ ಬಂತು ಅಂತ ಆ ಒಂದು ಖುಷಿ ಅವ್ರ ವಾಯ್ಸ್ ಅಲ್ಲಿ ಇದ್ದಿದ್ದು ಫೈನಾನ್ಷಿಯಲಿ ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ, ಏನು ಇಲ್ಲ, ಎಲ್ಲ ನಮ್ ಕೈಲೇ ಇರುತ್ತೆ. ಬಟ್ ಸ್ಟಿಲ್ ನಮ್ದು ಅಂದ್ರೆ ನಮ್ ಸಂಪಾದನೆ ಅಂತ ಬಂದಾಗ ಇದೇ ಬೇರೆ ತರ ಇರುತ್ತೆ. ಅಂಡ್ ಐ ಹ್ಯಾವ್ ಅ ಮೆಸೇಜ್ ಟು ಎನಿ ಯಂಗ್ಸ್ಟರ್ಸ್. ನಿಮ್ಮ ಮನೇಲಿ ಅಮ್ಮಂದ್ರು ಅಜ್ಜಿರು ಯಾರಾದ್ರೂ ಮಾಡ್ತಿದ್ರೆ support their dreams, because they have sacrificed their life for your dreams. So give them a chance and probably they'll take you for shopping. ಇವತ್ತಿಗೂ ಇವಳಿಗೆ ನನ್ನ ಮಗ ಅಲ್ಲಿ ಆಸ್ಟ್ರೇಲಿಯಲ್ಲಿ ಇದ್ದಾನೆ, ಅವನಿಗೆ ಇಬ್ರಿಗೂ ನಂದು ಮಂತ್ಲಿ ಸೇಲನ್ನ ಮೆಸೇಜ್ ಮಾಡ್ತೀನಿ. ಇಬ್ರಿಗೂ ವಾಪಸ್ ಅವರಿಂದ ಫೀಡ್ಬ್ಯಾಕ್ ಬರುತ್ತಲ್ಲ, ಫೀಡ್ಬ್ಯಾಕ್ ನೋಡಿ ನಂಗೆ ತುಂಬಾ ಖುಷಿ ಆಗತ್ತೆ. ಬ್ಯಾಕ್ ಸಪೋರ್ಟ್, ಫ್ಯಾಮಿಲಿ ಫುಲ್ ಸಪೋರ್ಟ್. ನಮ್ಮ ತಾಯಿ ಆಕ್ಚುಲಿ ಊರಿಗೆ ಹೋಗಿದ್ದಾರೆ, ಅದರ್ವೈಸ್ ಅವರೇ ನನಗೆ ಬೆನ್ನೆಲುಬು ಹೇಳಬೇಕು ಅಂತ ಅನ್ಸುತ್ತೆ. ಸ್ಟೋರಿನಲ್ಲಿ ನೋಡಿದೀರಾ? ನೋಡಿದೆ. ನಿಮ್ಮ ಅಮ್ಮಂಗೆ ಎಷ್ಟು ವರ್ಷ? ಅಮ್ಮಂಗೆ 85. 85 ವರ್ಷ. ಎಲ್ಲಿದ್ದಾರೆ ಈಗ? ಕೆಂಗೇರಿಲಿದ್ದಾರೆ ಸರ್, ಅಕ್ಕನ ಮನೆಗೆ ಹೋಗಿದ್ದಾರೆ. ಇಲ್ಲಿ ಅತ್ತೆ ಬಂದಿದ್ದಾರೆ, ಅಮ್ಮ ಅಲ್ಲಿ ಹೋಗಿದ್ದಾರೆ. ಅವರಿಂದ ಕಲ್ತಿದ್ದು? ಹೌದು, ಇವತ್ತಿಗೂ ಅವರೇನೆ ನಿಂತ್ಕೊಂಡು ನಂಗೆ ಕುರಿಯೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅಲ್ಲ, ನಾನು ಹೇಳ್ತೀನಿ ಇನ್ನೊಂದೇನು ಅಂದ್ರೆ, ಎಲ್ರಿಗೆ ಅಡಿಗೆ ಬರುತ್ತಲ್ವ ಹೆಣ್ಮಕ್ಳಿಗೆ. ಅದು ನಿಮ್ಮ ಅಯ್ಯಂಗಾರ ಸ್ಪೆಷಲ್ ನಿಮಗೆ ಬರ್ತಿರ್ಬೋದು, ಇನ್ಯಾರ್ದೋ ಸ್ಪೆಷಲ್ ನಮಗೆ ಬರ್ತಿರ್ಬೋದು. ಎಲ್ರಿಗೆ ಅಡಿಗೆ ಬರುತ್ತೆ. ಬಟ್ ಆ ಅಡಿಗೆನ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಯಾರೋ ನಮಗೆ ಮಾಡೋಕ್ಕೆ ಬರಲ್ಲ, ಇದನ್ನು ಮಾಡಿದರೆ ಯಾರೂ ತಿನ್ನೋದಿಲ್ಲ, ಅದೇನೋ ಕಲಿತು ಮಾಡಬೇಕು ಅಂತಾರೆ ಅಲ್ವಾ. ಕಲಿಬೇಕಾಗಿಲ್ಲ, ನಿಮಗೇನು ಬಂದಿದೆ ಅದನ್ನೇ ಮಾಡಿದ್ರೆ ಸಾಕಲ್ವಾ, ಅದೇ ಸ್ಪೆಷಲ್ ಆಗುತ್ತೆ. ಅದೇ ಸ್ಪೆಷಲ್. ಬಟ್ ಏನಂದ್ರೆ ನನ್ನ ಕೇಸಲ್ಲಿ ನಾನು 47 ವರ್ಷ ಆದ್ರೂ ನಿಜ ಹೇಳ್ಬೇಕು ಅಂದ್ರೆ ಒಂದಿನ ಮೆಣಸಿನ ಪುಡಿ ಮಾಡಿರ್ಲಿಲ್ಲ, ಒಂದ್ ಅರ್ಧ ಕೆಜಿ ಉಪ್ಪಿನಕಾಯಿ ಹಾಕಿರ್ಲಿಲ್ಲ. ಓಹೋ, ಅಮ್ಮನೇ ಮಾಡ್ಕೊಡ್ತಾ ಇದ್ರು, ಎಲ್ಲ ಪೂರ್ತಿ ಅಮ್ಮನೇ ಮಾಡ್ಕೊಡ್ತಾ ಇದ್ರು. ಅದ್ ಹೆಂಗೆ ಸಡನ್ ಆಗಿ ಇನ್ಸ್ಪಿರೇಷನ್ ಬಂತೋ ಗೊತ್ತಿಲ್ಲ. ಇವತ್ತು ಕೆಜಿ ಗಟ್ಲೆ ಉಪ್ಪಿನಕಾಯಿ ಹಾಕ್ತೀನಿ, ಪುಡಿನೂ ಅಷ್ಟೇ ಮಾಡ್ತೀನಿ. ತೊಕ್ಕು ತುಂಬಾ ಡಿಮ್ಯಾಂಡ್. ಮಾವಿನಕಾಯಿ ತೊಕ್ಕು. ಇದು ನಿಂಬೆಹಣ್ಣು. ನಿಂಬೆಹಣ್ಣಲ್ಲಿ 2 ತರ ಮಾಡ್ತೀನಿ. ಒಂದು ಪ್ಲೇನ್ ವೈಟ್ ಪಿಕ್ಕಲ್ ಅಂತ, ಅಂದ್ರೆ ಅದಕ್ಕೆ ಖಾರ ಹಾಕಿರಲ್ಲ, ಹಸಿಮೆಣಸಿನ್ಕಾಯಿ ಮೆಂತ್ಯ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿ, ಮಾಗ್ಲಿ ಬೇರು, ಮಾವಿನ ಶುಂಠಿ ಅದೆಲ್ಲ ಹಾಕ್ತಿವಿ ಅದಕ್ಕೆ. ಉಪ್ಪಿನಕಾಯಿನೇ ಇಷ್ಟ ತರ ಇದೆ. ಇದು ಮಾವಿನಕಾಯಿ, ಸಾಸಿವೆ ಉಪ್ಪಿನಕಾಯಿ ಅಂತಾರೆ ಇದನ್ನ.
ಅಂದ್ರೆ ನಾವು ತಮಿಳಲ್ಲಿ ಕಡುಗೂರ್ಗ ಅಂತೀವಿ, ಕನ್ನಡದಲ್ಲಿ ಕಡುಗಂದ್ರೆ ಸಾಸಿವೆ. ಸೊ ಅದನ್ನ ಯೂಸ್ ಮಾಡಿ ಮಾಡಿರೋ ಉಪ್ಪಿನಕಾಯಿ ಇದು. ಇದು ಬಿಟ್ರೆ ನಲ್ಲಿಕಾಯಿನ ಪ್ರಾಪರ್ ಸಾಂಪ್ರದಾಯಿಕ ಶೈಲಿಲೇ ಮಾಡ್ತೀವಿ. ಅಂದ್ರೆ ಹುಣಸೆಕಾಯಿ ರಸ ತೆಗೆದು, ಅದು ಯಾವಾಗ್ಲೂ ಮಾಡಕ್ಕಾಗಲ್ಲ, ಹುಣಸೆಕಾಯಿ ಎಳೆಯದಾಗಿರ್ಬೇಕು. ಆವಾಗ ಅದನ್ನ ಕುಟ್ಟಿ ಅಂದ್ರೆ ರುಬ್ಬಿ ಈಗ ತೋರಿಸೋಲ್ಲ ಎಲ್ಲ ಎಷ್ಟದು? 1/4 kg ಇದೆಲ್ಲ 1/4 kg ಇದು ಒಂದು 500 ಗ್ರಾಮ್ಸ್ ಒಂದು ಮಾಡ್ತೀನಿ. ಮಲ್ಟಿಪಲ್ಸ್ ಆಫ್ 500 ಗ್ರಾಮ್ಸ್. ಎಷ್ಟು ಅದಕ್ಕೆ? ಇದು ಒಂದೊಂದು ರೇಟ್ ಇದೆ ಸರ್. ತೊಕ್ಕು ಬಂದು 600 rupees kg. ಅದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ, ಮತ್ತೆ ಕ್ವಾಂಟಿಟಿ ಏನಾಗುತ್ತೆ ಅಂತಂದ್ರೆ ನೀವು 1 kg ಮಾಡಿದ್ರೆ 3/4 kg ಬರುತ್ತೆ. ಅಂದ್ರೆ ಮಾವಿನಕಾಯಿ 1 kg ಕ್ವಾಂಟಿಟಿ ಮಾಡಿದ್ರೆ ಇದು 3/4 kg ಬರುತ್ತೆ. ಅದೇ ಉಪ್ಪಿನಕಾಯಿ ಆದ್ರೆ ನಮ್ಗೆ ಜಾಸ್ತಿ ಬರುತ್ತೆ, ಯಾಕಂದ್ರೆ ಇದು ನೀರು ಅಂಶ ಲಿಕ್ವಿಡ್ ಬರುತ್ತಲ್ಲ, ಇದರಲ್ಲಿ ಗಸಿ ಬರುತ್ತಲ್ಲ. ಸೊ ಹಂಗಾಗಿ ಇದರ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು 450 kg. ನಿಂಬೆ ಹಣ್ಣು 300 kg. ಓಕೆ. ಹಂಗಾರೆ ಅದು ಏನೇನು ಖರ್ಚಾಗುತ್ತೆ ಏನಾಗುತ್ತೆ ಅದ್ರ ಮೇಲೆ ಅದ್ರ ರೇಟ್ ಮಾಡ್ತೀರಿ. ಇನ್ನು ಪುಡಿಗಳು ಇದು ರಸಂ ಪುಡಿ ಅಂದ್ಬಿಟ್ಟು ತಿಳಿ ಸಾರಿನ ಪುಡಿ, ರಸಂ ಪುಡಿ. ಹೌದು, ನಮ್ದು ಪ್ಯಾಕಿಂಗ್ ಈ ತರ ಇರುತ್ತೆ. ಕೇಶವಶ್ರೀ. ಓಕೆ, ಹೆಸರು ಚಂದ ಇದೆ. ಯಾವಾಗ ಇಟ್ರಿ? ಅದು ಕೇಶವಶ್ರೀ ಬಂದು ಕೇಶವನ್ ಅಂತ ನಮ್ಮ ತಂದೆ ಹೆಸರು. ನನಗೆ ಪೂರ್ತಿ ಏನ್ ಹೇಳ್ತಾರೆ ಆಶೀರ್ವಾದ ಅವ್ರದ್ದು. ಅವ್ರಿಲ್ಲ, ಅಮ್ಮ ಬಂದು ಶ್ರೀಮತಿ. ಸೊ ಕೇಶವನ್ ಶ್ರೀಮತಿನ ಕಂಬೈನ್ ಮಾಡಿ ಇಟ್ಟಿರೋದು. ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ಹೆಸರು. ಓಕೆ, ಅದ್ಭುತ. ಇದು ಪುಳಿಯೋಗರೆ ಗೊಜ್ಜು, ನಮ್ಮ ಅಯ್ಯಂಗಾರ್ ಸ್ಪೆಷಲ್. ಇದು ವಾಂಗಿಬಾತ್. ಓಕೆ. ಇದೆಲ್ಲ 250 ಗ್ರಾಮ್ಸ್. 250 ಗ್ರಾಮ್ಸ್. ಮಲ್ಟಿಪಲ್ಸ್ ಆಫ್ 250 ಗ್ರಾಮ್ಸ್ ಪ್ಯಾಕೆಟ್ ಕೊಡ್ತೀನಿ. ಈ ತರ ಬೇಕು ಅಂದ್ರೆ, ಇದು ಫಾರಿನ್ ಆಸ್ಟ್ರೇಲಿಯಲ್ಲೆಲ್ಲ ಕಳಿಸ್ಬೇಕು ಅಂದ್ರೆ ಈ ತರದ್ದೇ ಕಳಿಸ್ಬೇಕು. ಅವ್ರು ನಮ್ಮ ಮಾಮೂಲಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಕಳ್ಸಿದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರೆ, ಕಸ್ಟಮರ್ ಅಲ್ಲಿ ತೆಗೆದು ಬಿಡ್ತಾರೆ. ಇದೆಲ್ಲ ಆಸ್ಟ್ರೇಲಿಯಾಕ್ಕೆ ಹೋಗುತ್ತೆ? ಎಲ್ಲ ಕಡೆಗೂ ಹೋಗುತ್ತೆ ಸರ್. ಕೆನಡಾ, ಆಸ್ಟ್ರೇಲಿಯಾ, ಅಮೆರಿಕಾಗ್ ಜಾಸ್ತಿ ಹೋಗುತ್ತೆ, ಆಸ್ಟ್ರೇಲಿಯಾಗೆ ಸ್ವಲ್ಪ ಹೋಗುತ್ತೆ, ಅಮೆರಿಕಾಗ್ ತುಂಬಾ ಹೋಗುತ್ತೆ. ಈಗ ಇನ್ನೊಂದು ಕೇಳ್ತೀನಿ, ಇವನ್ ಮಾಡ್ಬೇಕಂದ್ರೆ ಈಗ ಈ ಬೇರೆ ಕಡೆ ಕಳಿಸ್ಬೇಕಂದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು. ಈ ನೀವೇ ನೇರವಾಗಿ ಕಳಿಸ್ತೀರಾ ಅಥವಾ ಏಜೆಂಟ್ ಯಾರು ಇದ್ದಾರೆ ಅವ್ರ ಮೂಲಕ ಕಳಿಸ್ತೀರಾ? ಏಜೆಂಟ್ ಅಂದ್ರೆ ಕಲೆಕ್ಟಿಂಗ್ ಏಜೆಂಟ್ಸ್ ಇರ್ತಾರೆ, ಈ ಗರುಡ ವೇಗ, ವರ್ಲ್ಡ್ ವೈಡ್ ಕೊರಿಯರ್ಸ್ ಅಂತೆಲ್ಲ ಇರ್ತಾರೆ. ಅವ್ರು ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡು DHL ಅದರಿಂದ ಫೆಡೆಕ್ಸ್ ಅದರಿಂದ ಕಳಿಸ್ತಾರೆ. ಬಟ್ ಇಲ್ಲಿ ಅವರೆಲ್ಲ ಕಲೆಕ್ಟಿಂಗ್ ಏಜೆಂಟ್ಸ್ ಅಷ್ಟೇನೆ. ಗರುಡವಾಗ ನೀವು ಕೇಳಿರ್ಬೋದು, ಅವರೆಲ್ಲ ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೋತಾರೆ. ಬಟ್ ನೀವು ನೇರವಾಗಿ ನೀವು ಕಳಿಸ್ಬೋದು. ನಾವು ಡೈರೆಕ್ಟ್ ಆಗಿ DHL ಕಳ್ಸಕ್ ಆಗಲ್ವಲ್ಲ ಸರ್. ಯಾವ್ದಾದ್ರು ಒಂದು ಆಫೀಸ್ಗೆ ಹೋಗಿ ಕೊಡ್ಲೇಬೇಕು, DHL ಆಫೀಸ್ಗೆ ಹೋಗ್ಬೇಕು, ಇಲ್ಲ ಥ್ರೂ ಈ ಗರುಡ ವೇಗ ಅವ್ರ ಮುಖಾಂತರ ಹೋಗ್ಬೇಕು. ನಾನು ವರ್ಲ್ಡ್ ವೈಡ್ ಕೊರಿಯರ್ ಅಂತ ಇದೆ, ಅವ್ರ ಹತ್ರ ಇದು ಮಾಡ್ಕೊಳ್ತೀವಿ. ಯಾಕೆಂದ್ರೆ ರೆಗ್ಯುಲರ್ ಆಗಿರುತ್ತೆ, ಫಾರಿನ್ದು ರೆಗ್ಯುಲರ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಬಂದು ಮನೆಗೆ ಬಂದು ತಗೊಂಡೋಗ್ತಾರೆ. ಹೇಗೆ ಅಲ್ಲಿಗೆ ತಲುಪ್ತು ಇದು ದೇಶ ವಿದೇಶಗಳಿಗೆ? ಮಾತಿಂದ ತಲುಪ್ತು. ಸ್ವಲ್ಪ ಸೋಷಿಯಲ್ ಮೀಡಿಯಾನಲ್ಲಿ ಆ್ಯಡ್ ಎಲ್ಲ ಹಾಕ್ತೀವಿ, ಫೇಸ್ಬುಕ್, ಇನ್ಸ್ಟಾಗ್ರಾಮು ಅದರಲ್ಲೆಲ್ಲ ಹಾಕ್ತೀವಿ. ಇವತ್ತು ಒಂದಷ್ಟು ಅಮೆರಿಕಾಗ್ ಹೋಯ್ತು, ಅದನ್ನ ಹಾಕಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಾಕಿದೀನಿ. ಅದನ್ನ ನೋಡ್ತಾರೆ. ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರಾ ಒಂದು ಪೇಜ್? ಮಕ್ಳು ಮಾಡಿದ್ದಾರೆ. ನಾನ್ ಸ್ವಲ್ಪ ಮೀಡಿಯಾ ನಾಲೆಡ್ಜ್ ಅಷ್ಟಕ್ಕಷ್ಟೇನೆ, ಬಟ್ ಮಕ್ಳು ಮಾಡ್ಕೊಡ್ತಾರೆ. ಅದು ಅನುಕೂಲ ಆಗಿದೆ. ಈ ಕತೆ ಸ್ಟಾರ್ಟ್ ಆಗಿದ್ದು 8 ವರ್ಷ ಆಯ್ತು, ಫೆಬ್ರವರಿಗೆ 8 ವರ್ಷ ಆಯ್ತು. ಸೊ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇವತ್ತಿನ ದಿನ ಆವ್ರೇಜ್ ತಗೊಂಡ್ರೆ, ಆನ್ಯುಯಲ್ ಆವ್ರೇಜ್ ತಗೊಂಡ್ರೆ ಒಂದು 12ರಿಂದ 13 ಲಕ್ಷ ಬಿಸ್ನೆಸ್ ಆಗ್ತಾ ಇದೆ. ಒಬ್ರೆ ಅಂದ್ರೆ ಅದೇ ಫ್ಯಾಮಿಲಿ ಸಪೋರ್ಟ್. ಅಲ್ಲ, ಇರ್ಲಿ, ಏನು ತೊಂದರೆ ಇಲ್ಲ, ಯಾರು ಇಲ್ಲ, ಅದು ಮನೆಯಲ್ಲೇ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀನಿ, SB ಅಕೌಂಟ್ ಇಟ್ಕೊಂಡಿದ್ದೀನಿ. ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತೀರಿ? ಎಷ್ಟು ಕಟ್ತೀರಿ? ಡಿಪೆಂಡ್ಸ್, ಒಂದೊಂದು ವರ್ಷ ಒಂದೊಂಥರ ಇದಿರುತ್ತೆ, ಡಿಪೆಂಡಿಂಗ್ ಆನ್ ದ ಸೇಲ್. ಅಲ್ಲ, ನನಗೆ ಯಾಕೆ ಕೇಳಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಲೆವೆಲ್ಗೆ ಬಂದು ನಮ್ಗೆ ನಿಲ್ಲಿಸ್ತಲ್ಲ, ಅದೇ ಗ್ರೇಟ್. ತುಂಬಾ ಗ್ರೇಟ್, ತುಂಬಾ ಖುಷಿ ಇದೆ ಸರ್. ಇಲ್ಲ ಅಂತ ಯಾಕೆಂದ್ರೆ ಸ್ಟಾರ್ಟಿಂಗು ಸುಮಾರು 1-2 ವರ್ಷ ಸ್ಟಾರ್ಟಿಂಗ್ ಏನು, ಆಮೇಲೂ 4-5 ವರ್ಷ ಆದ್ಮೇಲೂ ಮಾರ್ಚ್ ಏಪ್ರಿಲ್ ಏನು ಸೇಲೆ ಇರ್ತಾ ಇರ್ಲಿಲ್ಲ, ಒಂದು 30,000 ಆಗ್ತಿರ್ಲಿಲ್ಲ. ಅವಾಗೆಲ್ಲ ಅಯ್ಯೋ ಆವ್ರೇಜ್ ಕಡಿಮೆ ಆಗೋಗುತ್ತಲ್ಲ, ಬುಕ್ ತೆಗೆಯೋದು ನೋಡೋದು ಏನೋ ಒಂಥರ ಕಡಿಮೆ ಆಗೋಗುತ್ತಲ್ಲ, ಆವ್ರೇಜ್ ಕಡಿಮೆ ಆಗೋಗುತ್ತಲ್ಲ ಅಂತ. ಇವಾಗ ಅದು ಮ್ಯಾನೇಜ್ ಆಗಿದೆ. ಹಂಗಾರೆ ಈಗ ನೋಡ್ತಾ ಇರತಕ್ಕಂಥವ್ರಿಗೆ ಏನೇನ್ ಬೇಕು ಇದನ್ನೆಲ್ಲ ಕೊರಿಯರ್ ಮೂಲಕ ಯಾವ ಊರಿಗಾದ್ರೂ ಕಳಿಸ್ತೀರಿ? ಯಾವ ಊರಿಗಾದ್ರೂ. ನಿಮ್ ಪ್ರೈಸ್ ಲಿಸ್ಟ್ ಎಲ್ಲಿ ಸಿಗುತ್ತೆ ಇದೆಲ್ಲ ಅವರಿಗೆ? ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ವೆಬ್ಸೈಟ್ ಇದೆಯಾ ನಿಮ್ದು? ಇದು ಗೂಗಲ್ ನಮ್ದು ಪೇಜ್ ಇದೆಯಲ್ಲ, ಕೇಶವಶ್ರೀ ಫುಡ್ ಪ್ರಾಡಕ್ಟ್ಸ್ ಅಂತ ಪೇಜ್ ಇದೆ, ಅದ್ರಲ್ಲಿ ಸಿಗುತ್ತೆ. ಅಪ್ಡೇಟ್ ಮಾಡ್ತಾ ಇರ್ತೀವಿ ಅದರಲ್ಲಿ. ಓಕೆ, ಅದು ಇನ್ಸ್ಟಾದಲ್ಲಿ ಇದ್ದೀರಾ, ಫೇಸ್ಬುಕ್ ಅಲ್ಲಿ ಇದ್ದೀರಾ ಅಥವಾ ಹೇಗದು? ಇದೆ, ಇನ್ಸ್ಟಾನಲ್ಲೂ ಇದೆ, ಫೇಸ್ಬುಕ್ ಅಲ್ಲೂ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ಇದ್ದೀರಿ? ಯೂಟ್ಯೂಬ್ ಅಲ್ಲಿ ಇವಾಗ ನಿಮ್ಮಿಂದ ಬರ್ಬೇಕು.
ಗೆಳೆಯರೇ, ಕೊನೆಯದಾಗಿ ಹೇಳೋದಾದ್ರೆ ಹಿಂದೆ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಜಗತ್ತು ನಮ್ಮ ಕೈಯಲ್ಲಿದೆ, ನಾವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ, ಕಾರಣ ಇನ್ನೊಬ್ಬರ ಮೇಲೆ ಹಾಕ್ತಾನೆ ಇರ್ತೀವಿ ಅಲ್ವಾ? ಹಾಗಾಗಿ ನೀವು ಯಾವ ಊರಲ್ಲಿದ್ದೀರೋ ನಿಮಗೆ ಏನು ಬರುತ್ತೋ ಅದೇ, ಅಥವಾ ನಿಮ್ಮ ಅಜ್ಜಿಗೆ ಏನು ಬರುತ್ತೋ ಅದನ್ನು ಕಲಿತು ನೀವು ಮಾಡುವಂಥದ್ದು. ಜಗತ್ತು ಎಲ್ಲವನ್ನು ಸ್ವೀಕರಿಸುತ್ತೆ ಮತ್ತು ಬೇರೆ ಬೇರೆ ಟ್ರೈ ಮಾಡ್ತಾ ಇದೆ. ಅದು ಕೂಡ ಯಾರ್ದೋ ಕಾಪಿ ಮಾಡಿಬಿಡಿ. ಅಥವಾ ಏನಾದರೂ ಅಡುಗೆ ಮಾಡಿರಿ ಅಂದರೆ ತುಂಬ ಜನಕ್ಕೆ ನಾವು ಭಟ್ರ ನಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತಾ, ಕಲಿಯೋಕೆ ಹೋಗ್ಬೇಕು, ಹೋಟ್ಲಿಗೆ ಹೋಗ್ಬೇಕು, ಹಿಂಗೆ ಇಲ್ಲಪ್ಪ, ನೀವು ಮಾಡಿದ್ದೇ ಅಡುಗೆ, ಅದೇ ಟೇಸ್ಟ್ ಬೇರೆ, ಪರಂಪರೆಯಿಂದ ಮಾಡ್ಕೊಂಡು ಬಂದಿರ್ತಾರೆ. ಇವ್ರು ಮಾಡಿದ್ದು 2-3ನೇ ತಲೆಮಾರಿದ ಅಲ್ವಾ, ಅಜ್ಜಿ ಅಮ್ಮ, ಹೀಗೆ ಇವರು ಹಂಗೆ ಮುಂದೆ ಇವ್ರು ನಡೆಸ್ಕೊಂಡು ಹೋಗ್ತಾರೆ. ಹಿಂಗೆ ಪರಂಪರೆ ಬೆಳೀತಾ ಹೋಗ್ಬೇಕು, ಅಡುಗೆಗೆ ಉಳಿಬೇಕು. ಮುಖ್ಯವಾಗಿ ಮೇನ್ ನನ್ನ ಇಂಟೆನ್ಷನ್ ಸಾಂಪ್ರದಾಯಿಕ ಅಡಿಗೆ ಅಂತ ಇದ್ ಮಾಡ್ಕೊಂಡಿದ್ದು ರೀಸನ್ನೇ ಅದು. ಯಾಕೆಂದ್ರೆ ಮಕ್ಕಳಿಗೆ ಪಿಜ್ಜಾ ಬರ್ಗರ್ ಅದೆಲ್ಲ ಗೊತ್ತಿರತ್ತೆ, ನಮ್ಮ ಮಜ್ಜಿಗೆ ಹುಳಿ ಇದು ಅದೆಲ್ಲ ಗೊತ್ತೇ ಇರಲ್ಲ ಹೇಳಬೇಕು ಅಂತಂದ್ರೆ. ಅದ್ರದ್ದು ಪುಡಿ ಎಲ್ಲ ಮಾಡ್ತೀನಿ ಆಕ್ಚುಲಿ ನಾನು. ಮಜ್ಜಿಗೆ ಹುಳಿ ಪುಡಿ ಅಂದ್ರೆ ಅದು ಇಡಕ್ ಆಗಲ್ಲ, ಯಾಕಂದ್ರೆ ಶೆಲ್ಫ್ ಲೈಫ್ ತುಂಬಾ ಕಡಿಮೆ ಅದರದ್ದು. ಸೊ ಹಾಗಾಗಿ ನಾನು ಆರ್ಡರ್ ಮಾಡ್ಕೊಡ್ತೀನಿ. ಅದೆಲ್ಲ ತುಂಬಾ ತಗೊಳ್ತಾರೆ ಫಾರಿನ್ ಅವರು. ಅವ್ರಿಗೆ ಟೈಮ್ ಇರಲ್ವಲ್ಲ, ಇದಂದ್ರೆ ಇನ್ಸ್ಟೆಂಟ್ ನೀರ್ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಬಿಟ್ಟು ತರಕಾರಿಗೆ ಹಾಕ್ಬಿಟ್ಟು ಮಜ್ಜಿಗೆ ಹುಳಿ ಮಾಡ್ಕೋಬಹುದಲ್ಲ. ಮಜ್ಜಿಗೆ ಹುಳಿ ಅನ್ನೋ ಕಾನ್ಸೆಪ್ಟ್ ಎಷ್ಟೋ ಮಕ್ಳಿಗೆ ಗೊತ್ತೇ ಇರಲ್ಲ ಪಾಪ. ಅದನ್ನೆಲ್ಲ ಆಮೇಲೆ ನಮ್ಮಲ್ಲಿ ಅಯ್ಯಂಗಾರಲ್ಲಿ ಕೊಳಂಬು ಅಂತ ಮಾಡ್ತಾರೆ, ಅದು ತುಂಬಾ ಫೇಮಸ್ ಅಯ್ಯಂಗಾರಲ್ಲಿ. ಅದನ್ನು ಅಷ್ಟೇನೆ ಪುಡಿ ಮಾಡಿಡ್ತೀವಿ, ಬಟ್ ಶೆಲ್ಫ್ ಲೈಫ್ ಕಡಿಮೆ. ಯಾರು ಕೇಳ್ತಾರೋ ಅವ್ರಿಗೆ ಅವನ ಆರ್ಡರ್ ಮಾಡ್ಕೊಡ್ತೀನಿ. ಅದನ್ನು ನಾನು ತಮ್ಮನೇಲಿ ಏನೇನು ಯೋಚನೆ ಮಾಡಿದ್ದೆ ಈಗ ಹೇಳ್ತಾ ಇದ್ದೀನಿ, ನೀವೇನು ಕೇಳ್ತೀರೋ ಅದನ್ನು ಮಾಡ್ಕೊಡ್ತೀನಿ ಅಲ್ವಾ? ನೀವೇನಾದ್ರೂ ಕೇಳಿ ಅದನ್ನ ಮಾಡ್ಕೊಡ್ತಾರೆ. ಸಾಂಪ್ರದಾಯಿಕವಾದದ್ದು ಉಪ್ಪಿಟ್ಟು ಮಿಕ್ಸು, ಗೊಜ್ಜೋಲಕ್ಕಿ ಮಿಕ್ಸು ಎಲ್ಲ ಮಾಡ್ಕೊಡ್ತಾರೆ. ಏನಿಲ್ಲ, ಬಿಸಿನೀರಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಗೆಳೆಯರೇ, ಫೋನ್ ನಂಬರ್ ಬರ್ತಾ ಇದೆ, ಇವ್ರಿಗೆ ಸಪೋರ್ಟ್ ಮಾಡಿ. ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ದೊಡ್ಡದಾಗಿ ಬೆಳೀಲಿ, ಇನ್ನೊಂದು 4 ಜನಕ್ಕೆ ಇವ್ರ ಕೆಲಸ ಕೊಡಂಗಾಗ್ಲಿ. ದೊಡ್ಡದಾಗಿ ಇನ್ನೊಂದು ವಿಡಿಯೋ ಮಾಡೋಣ ಅವಾಗ ಅಲ್ವಾ? ಅದಕ್ಕೆ ಅಂತ ಪ್ರೆಮಿಸಸ್ ಎಲ್ಲ ಇದು ಮಾಡ್ಬಿಟ್ಟು ನಿಮ್ಮನ್ನ ಕರೆಸ್ತೀವಿ. ಖಂಡಿತ ಅದು ಆಗ್ಲಿ, ಇನ್ನೊಬ್ಬರಿಗೆ ಇನ್ಸ್ಪೈರ್ ಕತೆ. ಹಾಗಾಗಿ ಅದಕ್ಕೆ ಮನೆಯಲ್ಲಿ ನೀವು ಅಡುಗೆ ಮಾಡಿ ದುಡಿಯೋದ್ರಿಂದ ಅದರದೊಂದು ಖುಷಿನೇ ಬೇರೆ. ಹಾಗಾಗಿ ಗೆಳೆಯರೇ, ಏನೇನು ಬೇಕು ಅದನ್ನೆಲ್ಲ ತರಿಸ್ಕೊಳ್ಳಿ, ಎಲ್ಲ ಅದ್ಭುತವಾಗಿದೆ. ನೀವು ಒಂದ್ಸಲ ತರಿಸ್ಕೊಂಡು ಮಾಡಿ ಚೆಕ್ ಮಾಡಿ ಮತ್ತೆ ನೀವು ಪರ್ಮನೆಂಟ್ ಆಗ್ತೀರಿ ಅನ್ನೋದು ನನಗಂತೂ ಗ್ಯಾರಂಟಿ ಇದೆ. ಮತ್ತು ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಇದನ್ನು ಶೇರ್ ಮಾಡಿ, ವಿಡಿಯೋ ಎಲ್ರಿಗೆ ತಲುಪಲಿ, ಇವ್ರ ಬಿಸ್ನೆಸ್ ಬೆಳೀಲಿ, ಮುಖ್ಯವಾಗಿ ನಮ್ಮ ಆರೋಗ್ಯ ಉಳಿಲಿ. ಮತ್ತೆ ಹೋಲ್ಸೇಲ್ ಇದಕ್ಕೂ ಸಪ್ಲೈ ಮಾಡ್ತೀನಿ. ಹೌದಾ? ನಾನು ಅದಕ್ಕೆ ಹೇಳಿದೆ, ಇನ್ನು ಏನ್ರ ಇದ್ರಿ ಹೇಳ್ರಿ ಅಂತ. ನೀವು ಎಲ್ಲ ತಗೊಳ್ಳೋದಿಕ್ಕೆ ಸಡನ್ ಆಗಿ ಹಂಗನು ಯಾರು ನೋಡ್ತಾ ಇದ್ರೆ ಅದಕ್ಕೂ ಅವಕಾಶ ಖಂಡಿತ ಇದೆ. ಹೋಲ್ಸೇಲ್ ಇದಕ್ಕೂ ಇದೆ, ರಿಟೈಲು ಇದೆ, ಔಟ್ ಸ್ಟೇಷನ್, ವಿತ್ ಇನ್ ಇಂಡಿಯಾ, ಔಟ್ ಸೈಡ್ ಇಂಡಿಯಾ ಎಲ್ಲ ಕಡೆಗೂ ಸಪ್ಲೈ ಮಾಡ್ತೀವಿ. ಓಕೆ. ರೆಸ್ಪೆಕ್ಟಿವ್ ಕೊರಿಯರ್ ಚಾರ್ಜಸ್ ಅದೆಲ್ಲ ಏನಿರುತ್ತೋ ಅದೆಲ್ಲ ಅಪ್ಲೈ ಆಗುತ್ತೆ ಅಷ್ಟೇ. ನನಗೆ ಭಾಳ ಖುಷಿಯಾಗಿದ್ದು ನಿಮ್ಮ ಹುಮ್ಮಸ್ಸಿಗೆ, ನಿಮ್ಮ ಕೆಲಸದ ಮೇಲಿನ ಪ್ರೀತಿಗೆ ಮತ್ತು ಗೌರವಕ್ಕೆ ಭಾಳ ಖುಷಿ ಆಯಿತು. ಹಾಗಾಗಿ ಇನ್ನೊಬ್ಬರಿಗೆ ದೊಡ್ಡ ಇನ್ಸ್ಪೈರ್ ಕತೆ ಇದು ನಿಮ್ಗೆ ತಲುಪಿರುತ್ತೆ. ಹಾಗಾಗಿ ಆರ್ಡರ್ ಕೊಡಿ, ತರಿಸ್ಕೊಳ್ಳಿ, ಆರೋಗ್ಯ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.